ಹಲೋ ನನ್ನ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೂ ಎಐ ಸ್ಪರ್ಧಾ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು FDA ಪ್ರಶ್ನೆ ಪತ್ರಿಕೆಯ ಈಗಾಗಲೇ ನಾವು 3 ಭಾಗಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಓಕೆ, ಇವಾಗ ಪಾರ್ಟ್ 4 4ನೇ ಭಾಗವನ್ನ ಅಂದ್ರೆ FDA ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ 75 ಪ್ರಶ್ನೆಗಳನ್ನ ನಾವು 3 ಭಾಗದಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಈಗ 4ನೇ ಭಾಗದಲ್ಲಿ ನಾವೀಗ 76ನೇ ಪ್ರಶ್ನೆಯನ್ನ ನೋಡ್ಕೊಳ್ಳೋಣ ಬನ್ನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಬನ್ನಿ ಇಲ್ಲಿ ನೋಡ್ಕೊಳ್ಳಿ. 76ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಾತ್ಪುರ ಪರ್ವತ ಶ್ರೇಣಿಯ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ದಾರೆ. ಓಕೆ, ನೋಡ್ರಿ, ಈಗ ಸಾತ್ಪುರ ಪರ್ವತ ಶ್ರೇಣಿ ಎಲ್ಲಿ ಬರ್ತದ ಅಂದ್ರೆ ಇದು ಆಕ್ಚುಲಿ ಇದು ಕಂಡು ಬರುವುದು ಎಲ್ಲಿ ಅಂತಂದ್ರೆ ಇವಾಗ ನೀವು ನರ್ಮದಾ ನದಿಯನ್ನ ನೋಡ್ಕೊಂತೀರಿ. ಎಲ್ಲಿ? ಈಗ ನಮ್ಮ ಭಾರತ. ಓಕೆ, ಒಂದು ರಫ್ ಆಗಿ ಅಷ್ಟೇ ಒಂದು ಮ್ಯಾಪ್ ಬಿಡಿಸ್ತೀನಿ ನಿಮ್ಗೆ. ಓಕೆ, ಇದು ಭಾರತ. ಓಕೆ, ಇಲ್ಲಿ ಈ ನಮ್ಮ ಭಾರತದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಹೇಳಿ ವಿಂಗಡಿಸ್ಲಿಕ್ಕೆ ಇಲ್ಲಿ ನರ್ಮದಾ ನದಿ ಹರಿತದ ರೀ, ನರ್ಮದಾ ನದಿ. ಓಕೆ, ಈ ನರ್ಮದಾ ನದಿಯ ಎಲ್ಲಿ ಈ ಉತ್ತರ ಭಾಗದಲ್ಲಿ ಈತಲ್ಲಿ ಇಲ್ಲಿ ಕಂಡು ಬರುವುದು ಯಾವ್ದಪ್ಪ ಅಂತಂದ್ರೆ ವಿಂಧ್ಯ ಪರ್ವತ ರೀ. ವಿಂಧ್ಯ ಪರ್ವತಗಳು ಕಂಡು ಬರ್ತವೆ ಇಲ್ಲಿ. ಬಟ್ ಇಲ್ಲಿ ದಕ್ಷಿಣ ಭಾಗದಲ್ಲಿ ಕಂಡು ಬರುವಂತಹ ಪರ್ವತಗಳು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಕಂಡು ಬರುವ ಪರ್ವತಗಳು ಯಾವ್ದಂದ್ರೆ ಸಾತ್ಪುರ ಶ್ರೇಣಿ ಅಂತ ನಾವು ಕರಿತೀವಿ. ಸಾತ್ಪುರ ಶ್ರೇಣಿ. ಓಕೆ, ಈ ಸಾತ್ಪುರ ಶ್ರೇಣಿ ಇಲ್ಲಿ ಕಂಡು ಬರ್ತದಲ್ಲ, ಈ ಶ್ರೇಣಿ ಒಳಗಡೆ ಅತ್ಯಂತ ಎತ್ತರವಾದಂತಹ ಪರ್ವತ ಯಾವುದು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊಡ್ರಿ ಒಂದ್ಸಲ. ಪಚ್ಮರ್ರಿ, ಅಮರಕಂಟಕ, ಭಮ್ಮನ್ಗಢ್, ಧೂಪ್ಗಢ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಯಾವ್ದಪ್ಪ ಅಂತಂದ್ರೆ ಧೂಪ್ಗಢ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಓಕೆ, ಇಲ್ಲಿ ಸಂಬಂಧಪಟ್ಟಂತಹ ಈ ಸಾತ್ಪುರ ಪರ್ವತ ಶ್ರೇಣಿಯ ಬಗ್ಗೆ ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳೋಣ. ಓಕೆ, ಇಲ್ಲಿ ಸಾತ್ಪುರ ಪರ್ವತ ಶ್ರೇಣಿಯು ಯಾವ ರಾಜ್ಯದಲ್ಲಿ ಇದು ಹರಡಿದೆ ಅಂತಪ್ಪ ಅಂತಂದ್ರೆ ಒಂದು ಗುಜರಾತ. ಇಲ್ಲಿ ಇದು ಏನ್ ಕಂಡು ಬರ್ತದಲ್ಲ, ಇದು ಗುಜರಾತ. ಓಕೆ, ಈ ಗುಜರಾತದಲ್ಲಿ ಸಾತ್ಪುರ ಪರ್ವತ ಶ್ರೇಣಿಗಳು ಕಂಡು ಬರ್ತಾವು. ಇಲ್ಲಿ ಕಂಡು ಬರೋದು ಯಾವ್ದಪ್ಪ ಅಂತಂದ್ರೆ ಇಷ್ಟು ಭಾಗದಲ್ಲಿ ಮಹಾರಾಷ್ಟ್ರ ಕಂಡು ಬರ್ತದ. ಮಹಾರಾಷ್ಟ್ರದಲ್ಲಿ ಮತ್ತಪ್ಪ ಇಲ್ಲಿ ಸೆಂಟರ್ ಬರೋದೇ ಮಧ್ಯಪ್ರದೇಶ. ಓಕೆ, ಮಧ್ಯಪ್ರದೇಶದಲ್ಲಿ ಸಾತ್ಪುರ ಪರ್ವತ ಶ್ರೇಣಿಗಳು ಕಂಡು ಬರ್ತವೆ. ಅದೇ ರೀತಿಯಾಗಿ ಇಲ್ಲಿ ಈ ಕಡೆ, ಓಕೆ, ಈ ಕಡೆ ಛತ್ತೀಸ್ಗಢ ಬರುತ್ತೆ. ಓಕೆ, ಛತ್ತೀಸ್ಗಢ ಈ ಛತ್ತೀಸ್ಗಢದಲ್ಲೂ ಕೂಡ ಈ ಸಾತ್ಪುರ ಪರ್ವತ ಶ್ರೇಣಿಗಳು ಹಾದು ಹೋಗಿವೆ. ಓಕೆ, ನೆಕ್ಸ್ಟ್ ಮತ್ತೆ ನಮ್ಗೆ ಏನಪ್ಪಾ ಅಂತಂತಂದ್ರೆ ಈಗ ಈ ಸಾತ್ಪುರ ಪರ್ವತ ಶ್ರೇಣಿ, ವಿಂಧ್ಯ ಪರ್ವತ ಶ್ರೇಣಿ ಈ ರೀತಿ ಒಳಗಡೆ ಹೈಯೆಸ್ಟ್ ಪೀಕ್ ಯಾವುದು, ಮತ್ತು ವಾಪಸ್ ಇಲ್ಲಿ ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್ ಈ ರೀತಿ ಬರ್ತಾವಲ್ರಿ. ಇದ್ರೊಳಗಡೆ ಅತಿ ಎತ್ತರವಾದ ಶಿಖರಗಳು ಯಾವುವು ಅಂತೇಳಿ ಸಾಕಷ್ಟು ಬಾರಿ ಪ್ರಶ್ನೆಗಳು ಆಗಿವೆ. ಅದೇ ರೀತಿಯಾಗಿ ಈಗ ನಾವು ಐತಲ್ಲ ಇಂಡಿಯಾಸ್ ಹೈಯೆಸ್ಟ್ ಪೀಕ್ ಯಾವ್ದಂತ ಹೇಳಿ ಒಂದ್ಸಲ ನೋಡ್ಕೊಂಡ್ಬಿಡೋಣ. ಮತ್ತೆ ಅದೇ ರೀತಿಯಾಗಿ ಯಾವ ಪ್ರಶ್ನೆಗಳು ಬಂದಾವ ಅವನು ಎಲ್ಲ ಒಂದೊಂದು ರೌಂಡ್ ನೋಡ್ಕೊಂಡ್ಬಿಡೋಣ ಇಲ್ಲಿ. ಓಕೆ, ಬನ್ನಿ. ಓಕೆ, ಇಂಡಿಯಾದೊಳಗಡೆ ನಮ್ಮ ಭಾರತದ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ದಾರೆ. ಸಾಕಷ್ಟು ಬಾರಿ ಕೇಳಿದ್ದಾರೆ ಇದನ್ನ. ಓಕೆ, ಭಾರತದ ಎತ್ತರದ ಶಿಖರ ಯಾವ್ದಪ್ಪ ಅಂತಂತಂದ್ರೆ ಕಾಂಚನಜುಂಗ ರೀ. ಇದು ಕಾಂಚನಜುಂಗ. ಯಾವುದು? ಕಾಂಚನಜುಂಗ. ಇದು ಎಲ್ಲಿ ಕಂಡು ಬರ್ತದ ಅಂದ್ರೆ ಸಿಕ್ಕಿಂ ಒಳಗಡೆ ಕಂಡು ಬರ್ತದ್ರಿ ಇದು. ಓಕೆ, ಇದು ಏನೈತಪ್ಪ ಅಂತಂದ್ರೆ ಕಾಂಚನಜುಂಗ ಪ್ರದೇಶ ಏನೈತಲ್ಲ ಇಲ್ಲಿ ಇದು ಆಕ್ಚುಲಿ ಈ ಕಡೆ ಏನಪ್ಪಾ ಅಂತಂದ್ರೆ ವಿವಾದದಲ್ಲಿದೆ ಈ ಕಾಂಚನಜುಂಗ ಪರ್ವತ ಶ್ರೇಣಿ. ಆದ್ದರಿಂದ ನಾವು ವಿವಾದದಲ್ಲಿ ಇಲ್ಲದಂತಹ ಭಾರತದ ಅತಿ ಎತ್ತರದ ಶಿಖರ ಯಾವ್ದಪ್ಪ ಅಂತಂದ್ರೆ ನಂದಾದೇವಿ ಶಿಖರ ನೋಡ್ರಿ. ನಂದಾದೇವಿ ಶಿಖರ. ಓಕೆ, ನಂದಾದೇವಿ ಶಿಖರ ಏನೈತಲ್ಲ ಇದು ಉತ್ತರಾಖಂಡದಲ್ಲಿ ಕಂಡು ಬರ್ತದ. ಇದು ವಿವಾದದಲ್ಲಿ ಇಲ್ಲದಂತಹ ಅತಿ ಎತ್ತರದ ಶಿಖರವಾಗಿದೆ. ಓಕೆ, ದೆನ್ ಅದೇ ರೀತಿಯಾಗಿ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅದಾವ ಅಂತ ಹೇಳಿದೆ. ಈ ವೆಸ್ಟರ್ನ್ ಘಾಟ್ಸ್ ಒಳಗಡೆ ಅತಿ ಎತ್ತರದ ಶಿಖರ ಯಾವ್ದಪ್ಪ ಅಂತಂದ್ರೆ ಅಣೈಮುಡಿ ನೋಡ್ರಿ. ಅಣೈಮುಡಿ. ಯಾವುದು? ಅಣೈಮುಡಿ. ಇದು ಎಲ್ಲಿ ಕಂಡು ಬರ್ತದ ಅಂದ್ರೆ ಕೇರಳದೊಳಗಡೆ ಕಂಡು ಬರ್ತದ ರೀ ಇದು ಅಣೈಮುಡಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಮೇಲೆ ಅರಾವಳಿ ಶಿಖರಗಳು ಬರ್ತವೆ. ಇಲ್ಲಿ
ಈ ಭಾಗದಲ್ಲಿ. ಓಕೆ, ಬೇರೆ ಕಲರ್ ತಗೊಂತೀನಿ. ಇಲ್ಲಿ ಏನು ಅರಾವಳಿ ಶಿಖರಗಳು ಬರ್ತಾವ. ಈ ಅರಾವಳಿ ಪರ್ವತದಲ್ಲಿ ಅತಿ ಎತ್ತರದ ಶಿಖರ ಯಾವುದಪ್ಪ ಅಂತಂತಂದ್ರೆ ಗುರು ಶಿಖರ ರೀ. ಇಲ್ಲಿ ಅತಿ ಎತ್ತರದ ಶಿಖರ ಯಾವ್ದಂತಂದ್ರೆ ಗುರು ಶಿಖರ. ಈ ಅರಾವಳಿ ಪರ್ವತದ ಬಗ್ಗೆ ನೀವು ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕೋಬೇಕಾಗ್ತದೆ. ಇದು ಫುಲ್ ಕರೆಂಟ್ ಅಫೇರ್ಸ್ ಒಳಗಡೆ ಫುಲ್ ಸುದ್ದಿಯಲ್ಲಿ ಐತಿ. ಆದ್ದರಿಂದ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಇದು ಅರಾವಳಿ ಪರ್ವತಗಳು. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಇದು ಈಸ್ಟರ್ನ್ ಘಾಟ್ಸ್. ಇಲ್ಲಿ ಏನು ಈಸ್ಟರ್ನ್ ಘಾಟ್ಸ್ ಐತಲ್ಲ, ಈ ಈಸ್ಟರ್ನ್ ಘಾಟ್ಸ್ ಒಳಗಡೆ ಅತಿ ಎತ್ತರದ ಶಿಖರ ಯಾವ್ದಪ್ಪ ಅಂತಂದ್ರೆ ಜಿಂದಗಢ್ ಅಥವಾ ಆರ್ಮಕೊಂಡ ಅಂತ ಬರ್ತದೆ ರೀ. ಜಿಂದಗಢ್ ಆರ್ ಆರ್ಮಕೊಂಡ. ಯಾವುದು? ಆರ್ಮಕೊಂಡ ಅತಿ ಎತ್ತರದ ಶಿಖರವಾಗಿದೆ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೆ ಪೂರ್ವಾಂಚಲ ಬೆಟ್ಟಗಳು. ಯಾವುದು? ಪೂರ್ವಾಂಚಲ ಬೆಟ್ಟಗಳು ಅಂತಂದ್ರೆ ಎಲ್ಲಿ? ಇಲ್ಲಿ ಕಂಡು ಬರ್ತಾವ ನೋಡ್ರಿ ಪೂರ್ವಾಂಚಲ ಬೆಟ್ಟಗಳು. ಇಲ್ಲಿ ಕಂಡು ಬರುವ ಅತಿ ಎತ್ತರದ ಶಿಖರ ಯಾವ್ದಪ್ಪ ಅಂತಂದ್ರೆ ಮೌಂಟ್ ಸರಮತಿ ಅಂತ ಹೇಳಿ ಬರುತ್ತೆ. ಯಾವುದು? ಮೌಂಟ್ ಸರಮತಿ. ಓಕೆ, ಸರಮತಿ ಅತಿ ಎತ್ತರದ ಶಿಖರವಾಗಿದೆ. ಎಲ್ಲಿ ಕಂಡು ಬರ್ತದ ಅಂದ್ರೆ ಇದು ನಾಗಾಲ್ಯಾಂಡ್ ಒಳಗಡೆ ಕಂಡು ಬರ್ತದ ನೋಡ್ರಿ. NG ಅಂತ ಬರೀತೀನಿ. ನೆಕ್ಸ್ಟ್ ಅದೇ ರೀತಿಯಾಗಿ ಈ ವಿಂಧ್ಯ ಪರ್ವತದ ಬಗ್ಗೆ ಅಷ್ಟು ಹೇಳಿದ್ದೆ ನಿಮ್ಗೆ. ಈ ವಿಂಧ್ಯ ಪರ್ವತದೊಳಗಡೆ ಅತಿ ಎತ್ತರವಾದ ಶಿಖರ ಯಾವ್ದಪ್ಪ ಅಂತಂದ್ರೆ ಸದ್ಭಾವನ ಶಿಖರ ನೋಡ್ರಿ. ಸದ್ಭಾವನ ಶಿಖರ. ಸದ್ಭಾವನ ಶಿಖರ. ಓಕೆ, ಸದ್ಭಾವನ ಶಿಖರ. ಇದು ಎಲ್ಲಿ ಕಂಡು ಬರ್ತದ ಅಂದ್ರೆ ಇದು ಮಧ್ಯಪ್ರದೇಶದೊಳಗಡೆ ಕಂಡು ಬರ್ತದ. ಓಕೆ, ಇದರ ಬಗ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಸಾಕು. ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಓಕೆ, ಸಮರ್ಥನೆ ಮತ್ತು ತಾರ್ಕಿಕ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಬರ್ರಿ ನೋಡ್ಕೊಳ್ಳೋಣ. ದಕ್ಷಿಣ ಭೂಮಿಯು ಬಸಾಲ್ಟಿಕ್ ಲಾವಾ ಹರವಿನಿಂದ ನಿರೂಪಿಸಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ದಕ್ಷಿಣದ ಭೂಮಿಯು ಬಿರುಕಿನ ಪ್ರಕಾರದ ಜ್ವಾಲಾಮುಖಿ ಚಟುವಟಿಕೆಯಿಂದ ರೂಪುಗೊಂಡ ಬಸಾಲ್ಟ್ ಬಂಡೆಯ ಪದರದಿಂದ ಆವೃತವಾಗಿರುವ ಪ್ರದೇಶವನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ. ಎ ಸರಿ ಮತ್ತು ಎ ಸಮರ್ಥನೆ ಸರಿ ಮತ್ತು ಆರ್ ತಾರ್ಕಿಕ ಎಗೆ ಸರಿಯಾದ ವಿವರಣೆಯಾಗಿದೆ. ಈ ರೀತಿಯಾಗಿ ಸರಿ ಇಲ್ಲ, ಎ ಸರಿ ಇಲ್ಲ, ಸರಿಯಾದ ವಿವರಣೆ, ಈ ರೀತಿ ರೀಸನ್ಸ್ ಮತ್ತೆ ಸಮರ್ಥನೆಯನ್ನ ಕೊಡ್ತಾರೆ. ಓಕೆ, ಇದರೊಳಗಡೆ ಆಕ್ಚುಲಿ ದಕ್ಷಿಣದ ಭೂಮಿಯು ಬಸಾಲ್ಟಿಕ್ ಲಾವಾ ಹರಿವಿನಿಂದ ನಿರೂಪಿಸಲ್ಪಟ್ಟಿದೆ. ಇದು ಸರಿಯಾಗಿದೆ ಆಕ್ಚುಲಿ. ಓಕೆ, ಏನು ಈ ಹೇಳಿಕೆ ಏನೈತಲ್ಲ, ದಕ್ಷಿಣದ ಭೂಮಿಯು ಬಸಾಲ್ಟಿಕ್ ಲಾವಾ ಹರಿವಿನಿಂದ ನಿರೂಪಿಸಲ್ಪಟ್ಟಿದೆ. ಓಕೆ, ಆಕ್ಚುಲಿ ಹೌದು, ಇದು ಸರಿಯಾಗಿದೆ ಸಮರ್ಥನೆ. ದೆನ್ ನೆಕ್ಸ್ಟ್ ದಕ್ಷಿಣದ ಭೂಮಿಯು ಬಿರುಕಿನ ಪ್ರಕಾರದ ಜ್ವಾಲಾಮುಖಿ ಚಟುವಟಿಕೆಯಿಂದ ರೂಪುಗೊಂಡ ಬಸಾಲ್ಟ್ ಬಂಡೆಯ ಪದರದಿಂದ ಆವೃತವಾಗಿರುವ ಪ್ರದೇಶವನ್ನು ಸೂಚಿಸುತ್ತದೆ ಅಂತಿದೆ ಅಲ್ಲ, ಇವೆರಡೂ ಸರಿ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ ನೋಡ್ರಿ. ಇದಕ್ಕ ಯಾವುದು? ಸಮರ್ಥನೆ ಎ ಸರಿ ಮತ್ತು ಅದಕ್ಕೆ ಸರಿಯಾದ ವಿವರಣೆಯಾಗಿದೆ ಅಂತ ಇದೆಯಲ್ಲ, ಇದು ಸರಿ ಆಗಿದೆ ಆನ್ಸರ್. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ. ಓಕೆ, ಮಾನವ ವಿಜ್ಞಾನ ಆಂಥ್ರೋಪಾಲಜಿ ಎಂದರೆ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಆಂಥ್ರೋಪಾಲಜಿ ಅಂದ್ರೆ ಏನಪ್ಪಾ ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ಎ ಮನುಷ್ಯನ ಅಧ್ಯಯನ, ಸಸ್ಯಗಳ ಅಧ್ಯಯನ, ಪಕ್ಷಿಗಳ ಅಧ್ಯಯನ, ಪ್ರಾಣಿಗಳ ಅಧ್ಯಯನ ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಆಂಥ್ರೋಪಾಲಜಿ ಅಂತಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಮನುಷ್ಯನ ಅಧ್ಯಯನ. ಇಲ್ಲೇ ಕೊಟ್ಟು ಬಿಟ್ಟಾರೆ ಇವರು ಕ್ವಶನ್ ಒಳಗಡೆ ಆನ್ಸರ್ ಐತಿ. ಮಾನವ ವಿಜ್ಞಾನ ಅಂದ್ರೆ ಮನುಷ್ಯನ ಅಧ್ಯಯನ. ಅದೇ ರೀತಿಯಾಗಿ ಸಸ್ಯಗಳ ಅಧ್ಯಯನಕ್ಕೆ ಏನಂತ ಕರೀತಾರೆ? ಸಸ್ಯಗಳ ಅಧ್ಯಯನಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಬಾಟ್ನಿ ಅಂತ ಕರೀತಾರೆ. ಬಾಟನಿ. ಈಗ MSc ಮಾಡಿರ್ತಾರ ನೋಡ್ರಿ, MSc ಬಾಟ್ನಿ, MSc ಜಿಯೋಲಾಜಿ, ಈ ರೀತಿ ಬರ್ತಾವಲ್ಲ, ಅದರೊಳಗಡೆ ಬಾಟ್ನಿ ಮಾಡ್ಯಾರ ಅಂದ್ರೆ ಅವರು ಸಸ್ಯಗಳ ಅಧ್ಯಯನ ಮಾಡುವಂತಹ ಕೋರ್ಸ್ ಅನ್ನ ತಗೊಂಡಾರ ನಮ್ಗೆ. ಅದೇ ರೀತಿಯಾಗಿ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡುವಂತ ಕೋರ್ಸ್ ಯಾವ್ದಪ್ಪ ಅಂತಂದ್ರೆ ಝೂಲಾಜಿ ನೋಡ್ರಿ, ಝೂಲಾಜಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಪಕ್ಷಿಗಳ ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂದ್ರೆ ಆರ್ನಿಥಾಲಜಿ ಅಂತ ಕರೀತಾರೆ, ಆರ್ನಿಥಾಲಜಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೊಪ್ಪಸು ಮಾನವನ ವರ್ತನೆ. ಈಗ ಇಲ್ಲಿ ಮನುಷ್ಯನ ಅಧ್ಯಯನ ಇತ್ತು, ಮನುಷ್ಯನ ವರ್ತನೆ ಅಂತ ಬರ್ತದ. ಮನುಷ್ಯನ ವರ್ತನೆ, ಈ ಮನುಷ್ಯನ ವರ್ತನೆಯ ಅಧ್ಯಯನಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಸೈಕಾಲಜಿ ಅಂತ ಕರೀತಾರೆ. ಸೈಕಾಲಜಿ ಮಾಡ್ಯಾರ ಅಂತ ಹೇಳಿ ಹೇಳ್ತಾರಲ್ಲ, ಅದು ಸೈಕಾಲಜಿಗೆ ಏನಂತ ಕರೀತಾರ? ಸೈಕಾಲಜಿ ಯಾವ್ದರದ ಅಧ್ಯಯನ ಆಗೈತಪ್ಪ ಅಂತಂದ್ರೆ ಮನುಷ್ಯನ ವರ್ತನೆಯ ಅಧ್ಯಯನ ಆಗಿದೆ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಯಾವ ಅಂತರಿಕ್ಷ ಸಂಸ್ಥೆಯು ರಾಕೆಟ್ ಅನ್ನು ಕೊಂಡೊಯ್ದು ವಿಶ್ವದ ಅತಿ ಚಿಕ್ಕ ಉಪಗ್ರಹವನ್ನು
ಸ್ಯಾಟಲೈಟ್ ಅನ್ನು ಯಶಸ್ವಿಯಾಗಿ ಉಡಾಯಿಸಿತು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ. ಇಸ್ರೋ, CNSA, ಜಾಕ್ಸಾ, ನಾಸಾ. ಓಕೆ, ಏನಪ್ಪಾ ಅಂತಂತಂದ್ರೆ ಇವಾಗ ಏನಾದ್ರು ಕರೆಂಟ್ ಅಫೇರ್ಸ್ ಒಳಗಡೆ ಏನಾದ್ರು ಇಸ್ರೋ, ಈಗ ಇಸ್ರೋ ಅಂದ್ರೆ ನಮ್ಮ ಭಾರತದ್ದು, CNSA ಅಂದ್ರೆ ಚೀನಾದ್ದು, ಜಾಕ್ಸಾ ಜಪಾನದ್ದು, ನಾಸಾ ಬಂದ್ಬಿಟ್ಟು ಅಮೆರಿಕದ್ದು. ಇವು ಏನಾದ್ರು ಈಗ ವಿಶೇಷವಾಗಿ ವಿಶ್ವದ ಅತಿ ಚಿಕ್ಕ ಉಪಗ್ರಹ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಂಥ ವಿಶೇಷ ಏನಾದ್ರು ಸಾಧನೆಯನ್ನ ಮಾಡಿದ್ವಪ್ಪ ಅಂತಂದ್ರೆ ಪ್ರಶ್ನೆ ಬರೋ ಸಂಭವ ಇರ್ತದ. ಓಕೆ, ಆದ್ರಿಂದ ಕರೆಂಟ್ ಅಫೇರ್ಸ್ ಒಳಗಡೆ ಇವನ್ನೆಲ್ಲ ಕವರ್ ಮಾಡ್ಕೋಬೇಕಾಗ್ತದ. ಓಕೆ, ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಜಾಕ್ಸಾ ನೋಡ್ರಿ, ಜಪಾನದ್ದು ಜಾಕ್ಸಾ. ಓಕೆ, ಇದಕ್ಕೆ ಸರಿಯಾದ ಉತ್ತರ. ಏನ್ ಮಾಡೈತಪ್ಪ ಅಂತಂತಿದ್ರು, ಅತಿ ವಿಶ್ವದ ಅತಿ ಚಿಕ್ಕ ಉಪಗ್ರಹ ಅಂತಂತಂದ್ರೆ ಬರೀ 3 kg ತೂಕದ್ ನೋಡ್ರಿ, ಓನ್ಲಿ 3 kg ತೂಕದ ಸ್ಯಾಟಲೈಟ್ ಅನ್ನು ಯಾವುದು ಜಾಕ್ಸಾ ಐತಲ್ಲ 2018 ಒಳಗಡೆ ಕಕ್ಷೆಗೆ ಸೇರಿಸಿತ್ತಂತ, ಯಶಸ್ವಿಯಾಗಿ ಉಡಾಯಿಸಿತ್ತು. ಎಷ್ಟರಲ್ಲಿ? 2018 ಅಲ್ಲಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ಕೊರಿ. ಇಲ್ಲೇ ಪ್ರಹಾರ್ ಏನು ಪ್ರಹಾರ್ ಇದು ಅಂತ ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ ನೋಡ್ರಿ ಇಲ್ಲಿ. ಭೂಮಿಯಿಂದ ಭೂಮಿಗೆ ಹಾರುವ ಕ್ಷಿಪಣಿ, ಸಬ್ಮರೀನ್, ಏರ್ ಕ್ರಾಫ್ಟ್ ಕ್ಯಾರಿಯರ್, ಯುದ್ಧ ಟ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಓಕೆ, ನಾನೀಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ನಂಬರ್ 28. ಓಕೆ, ಇದೇ ಏನು ಈಗ ಭಾಗ ಬಾಳ ಅಂದ್ರೆ 2ರಲ್ಲಿ ಇರ್ತದ ಅದು. ಕ್ವಶನ್ ನಂಬರ್ 28 ಅಂದ್ರೆ ಒಂದೊಂದು ಭಾಗಕ್ಕೆ 25 ಪ್ರಶ್ನೆಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಓಕೆ, ಈ ಪ್ರಹಾರ್ ಕ್ಷಿಪಣಿಯ ಬಗ್ಗೆ ನಾನು ಅಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಓಕೆ, ನೀವು ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ಅಂದ್ರೆ ಇಲ್ಲಿ ಈಸಿಯಾಗಿ ಆನ್ಸರ್ ಮಾಡಬಹುದು. ಆಪ್ಷನ್ ನೋಡ್ಕೊರಿ. ಇಲ್ಲೇ ಸರಿಯಾದ ಉತ್ತರ ಯಾವ್ದಂತಂದ್ರೆ ಭೂಮಿಯಿಂದ ಭೂಮಿಗೆ ಹಾರುವ ಕ್ಷಿಪಣಿ ಆಗಿದೆ. ಏನಿದೆಯಲ್ಲ ಇದು ಸರಿಯಾದ ಉತ್ತರವಾಗಿದೆ. ಓಕೆ, ನಾನ್ ನಿಮ್ಗ ಅಲ್ಲಿ ಕ್ವಶನ್ ನಂಬರ್ ಏನು 28 ಐತಲ್ಲ, ಆ ಕ್ವಶನ್ ನಂಬರ್ 28 ಒಳಗಡೆ ಭೂಮಿಯಿಂದ ಭೂಮಿಗೆ ಹಾರುವ ಕ್ಷಿಪಣಿಗಳು ಯಾವುವು, ಯುದ್ಧ ಟ್ಯಾಂಕ್ಗಳು, ಏರ್ ಕ್ರಾಫ್ಟ್ ಕ್ಯಾರಿಯರ್, ಸಬ್ಮರೀನು, ಇದ್ರ ಬಗ್ಗೆ ಏನ್ ಕೊಟ್ಟಿಲ್ಲ. ಇಂಥ ಭೂಮಿಯಿಂದ ಭೂಮಿಗೆ ಹಾರುವ ಕ್ಷಿಪಣಿ, ನೆಕ್ಸ್ಟ್ ಅದೇ ರೀತಿಯಾಗಿ ಭೂಮಿಯಿಂದ ಇದು ಆಕಾಶಕ್ಕೆ ಹಾರುವ ಕ್ಷಿಪಣಿ, ಇವ್ಯಾವು ಅಂತೇಳಿ ನಿಮ್ಗ ಆಲ್ರೆಡಿ ನಾನು ಮಾಹಿತಿಯನ್ನ ನೀಡಿರ್ತೀನಿ. ಓಕೆ, ಆದ್ದರಿಂದ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ. ಯಾವ್ದಪ್ಪ ಅಂತಂದ್ರೆ ಕ್ವಶನ್ ನಂಬರ್ 28 ಎಷ್ಟರಲ್ಲಿ? ಪಾರ್ಟ್ 2 ದಲ್ಲಿ ಇರುತ್ತೆ ನೋಡ್ರಿ. ಅದು ಪಾರ್ಟ್ 2 ದಲ್ಲಿ ಕ್ವಶನ್ ನಂಬರ್ 28. ಅದ್ರೊಳಗಡೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ನಾನು ನಿಮಗಲ್ಲಿ ಕಲೆ ಹಾಕಿ ಕೊಟ್ಟಿದ್ದೇನೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆನ ನೋಡ್ರಿ. ಇಲ್ಲೇ ಕಾರ್ಬನ್ ಡೇಟಿಂಗ್, ಕಾರ್ಬನ್ ಕಾಲಗಣನೆ ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲೇ ಐತ್ರಿ ಕಾರ್ಬನ್ ಕಾಲಗಣನೆ ಅಂತೇಳಿ. ನಿಮಗೇನು ಇದ್ರೊಳಗಡೆ ಇಲ್ಲಿ ವಂಶಾವಳಿಯ ಕಾಲಗಣನೆ ಅಂತ ಕೊಟ್ಟಿದ್ದಾರೆ, ಕಾಲಮಾಪನ ಕಾಲಗಣನೆ ಅಂತ ಕೊಟ್ಟಿದ್ದಾರೆ, ಸಂಚಯ ಕಾಲಗಣನೆ, ಸಂಬಂಧ ಸೂಚಕ ಕಾಲಗಣನೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಕಾಲಮಾಪನ ಕಾಲಗಣನೆ ಏನಿದೆಯಲ್ಲ ಇದು ಸರಿಯಾದ ಉತ್ತರ. ಓಕೆ, ಈಗ ಐತಲ್ಲ ಕಾರ್ಬನ್ ಡೇಟಿಂಗ್ ಅಂತಂದ್ರೆ ಇಲ್ಲಿ ಕಾರ್ಬನ್ 14 ಎಂಬ ಧಾತುವನ್ನ ಬಳಸಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನಾದ್ರೂ ಒಂದು ಇವಾಗ ನಿಮ್ಗೆ ಇಲ್ಲಿ ಆಲ್ರೆಡಿ ಏನು ಪ್ರಶ್ನೆಗಳು ಬಂದವ, ಮಧ್ಯ ಶಿಲಾಯುಗ, ನವಶಿಲಾಯುಗ, ಪ್ರಾಚೀನ ಶಿಲಾಯುಗ ಬರ್ತಾವಲ್ಲ, ಆ ಎಲ್ಲ ಶಿಲಾಯುಗದ ವಸ್ತುಗಳನ್ನ ಇದೇ ಶಿಲಾಯುಗದ್ದು ಇಷ್ಟನೇ ಇಸ್ವಿದ ಅಂತೇಳಿ ಯಾವ ರೀತಿ ಕಂಡು ಹಿಡಿತಾರಪ್ಪ ಅಂತಂದ್ರೆ ಈ ಕಾರ್ಬನ್ ಡೇಟಿಂಗ್ ಅಂದ್ರೆ ಕಾರ್ಬನ್ 14 ಧಾತುವನ್ನ ಬಳಸಿಕೊಂಡು ಆ ಕಾಲಮಾಪನವನ್ನ ಇದನ್ನ ಕಂಡು ಹಿಡಿತಾರ. ಓಕೆ, ಅದೇ ರೀತಿಯಾಗಿ ಮತ್ತೆ ಇಂಥವು ಏನೋ ಒಂದಿಷ್ಟು ಧಾತುಗಳದಾವು, ಅವು ಎಲ್ಲೆಲ್ಲಿ ಯೂಸ್ ಆಗ್ತಾವಪ್ಪ ಅಂತಂತಂದ್ರೆ ಯಾವ್ಯಾವು ಎಲ್ಲೆಲ್ಲಿ ಯೂಸ್ ಆಗ್ತಾವ ಅಂತ ಹೇಳಿ ಒಂದ್ ಸ್ವಲ್ಪ ನೋಡ್ಕೊಂಬರ್ರಿ. ಓಕೆ, ಬನ್ನಿ ಇಲ್ಲಿ. ಓಕೆ, ಏನಪ್ಪಾ ಈಗಿದು ಕಾರ್ಬನ್ ಆತ. ಓಕೆ, ಇದಕ್ಕ ಕಾರ್ಬನ್ 14ಗೆ ಮತ್ತೆ ರೇಡಿಯೋ ಕಾರ್ಬನ್ ಅಂತಾನು ಕರೀತಾರ. ಅದೇ ರೀತಿಯಾಗಿ ನಾವಿಲ್ಲಿ ರೇಡಿಯೋ ಪೊಟ್ಯಾಸಿಯಂ, ಯಾವುದು ರೇಡಿಯೋ ಪೊಟ್ಯಾಸಿಯಂ ಅನ್ನ ನಾವ್ ಎಲ್ಲಿ ಬಳಸ್ತೀವಿ ಅಂತಂತಂದ್ರೆ ಮೂಳೆ ರೋಗ. ಓಕೆ, ಈಗೇನಾದ್ರೂ ಮೂಳೆಗೆ ಸಂಬಂಧಪಟ್ಟಂತಹ ರೋಗ ಇದ್ದಪ್ಪ ಅಂತಂದ್ರೆ ಅದರ ಚಿಕಿತ್ಸೆಗೆ, ಅದೇ ರೀತಿಯಾಗಿ ಕೃಷಿ ಕ್ಷೇತ್ರದ ಸಂಶೋಧನೆ ಒಳಗಡೆನು ಏನ್ ಮಾಡ್ತಾರಪ್ಪ ಅಂತಂದ್ರೆ ರೇಡಿಯೋ ಪೊಟ್ಯಾಸಿಯಂ ಅನ್ನ ಬಳಸ್ತಾರ ನೋಡ್ರಿ, ಕೃಷಿ ಸಂಶೋಧನೆ ಮತ್ತು ಮೂಳೆ ರೋಗಕ್ಕೆ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ರೇಡಿಯೋ ಕಾಪರ್ ಅಂತ ಬರ್ತದ ರೇಡಿಯೋ ಕಾಪರ್. ಓಕೆ, ಈ ರೇಡಿಯೋ ಕಾಪರ್ ಅನ್ನ ನಾವ್ ಎಲ್ಲಿ ಬಳಸ್ತೀವಪ್ಪ ಅಂತಂದ್ರೆ ದೇಹದೊಳಗಿನ ಅಂಗಾಂಗ ರಚನೆಯ ಚಿತ್ರ. ಓಕೆ, ನಮ್ಮ ದೇಹದ ಅಂಗಾಂಗಗಳು ಬರ್ತಾವಲ್ಲ, ಹಾರ್ಟ್, ಕಿಡ್ನಿ, ಲಿವರ್, ಆ ಅಂಗಾಂಗಗಳ ರಚನೆಯ ಚಿತ್ರನ
ನಾವು ನೋಡ್ಲಿಕ್ಕೆ ಯಾವ್ದನ್ನ ಬಳಸ್ತೀವಿ, ರೇಡಿಯೋ ಕಾಪರ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ ರೇಡಿಯೋ ಸೋಡಿಯಂ ಅಂತ ಬರುತ್ತೆ. ರೇಡಿಯೋ ಸೋಡಿಯಂ ಎದಕ್ ಬರ್ತೈತಪ್ಪ ಅಂತಂತಂದ್ರೆ ನಮ್ಮ ರಕ್ತ ಚಲಿಸುವ ವೇಗವನ್ನ ಕಂಡು ಹಿಡಿಯಲಿಕ್ಕೆ, ಯಾವ್ದು ಬಳಸ್ತಾರ್ರಿ, ರೇಡಿಯೋ ಸೋಡಿಯಂ. ಓಕೆ, ಇವನ್ನೆಲ್ಲ ನೆನಪಿಟ್ಕೋರಿ, ಆಲ್ರೆಡಿ ಪ್ರಶ್ನೆಗಳಾಗಿದ್ದಾವ. ಈಗಿನ ಟ್ರೆಂಡ್ ಒಳಗಡೆ ನೀವು ಮೊನ್ನೆ ನಾನು ಆಲ್ರೆಡಿ ಏನಪ್ಪಾ ಕೀ ಆನ್ಸರ್ ಮಾಡಿ ಹಾಕಿದ್ದೀನಿ. ಓಕೆ, ಈ AS ಸ್ಪರ್ಧಾಶಾಲಾ ಯೂಟ್ಯೂಬ್ ಚಾನಲ್ ಅಲ್ಲಿ ಏನು ಇತ್ತೀಚೆಗೆ FDA HK ದವ್ರದ್ದು ಏನು ಕ್ವಶನ್ ಪೇಪರ್ ನಡೀತಲ್ಲ ಅದ್ರೊಳಗಡೆ ನೋಡ್ರಿ. ಓಕೆ, ಯಾವ ರೀತಿ ಬಂದಿರ್ತಾವ ಅಂತಂದ್ರೆ ಈ ರೀತಿ ಇಂಥವೆಲ್ಲ ಕೊಟ್ಟು ಹೊಂದಿಸಿ ಬರೀರಿ ಅಂತ ಬಂದಿರ್ತಾವ. ಆ ರೀತಿ ಪ್ರಶ್ನೆ ಕೇಳುವ ಸಾಧ್ಯತೆ ಇರ್ತದ. ಆದ್ದರಿಂದ ಉಷ್ಟು ನೆನಪಿಟ್ಕೋಬೇಕು ನೀವು, ಕಂಪಲ್ಸರಿ, ನೋ ಆಪ್ಷನ್. ನೆಕ್ಸ್ಟ್ ಅದೇ ರೀತಿಯಾಗಿ ರೇಡಿಯೋ ಕೊಬಾಲ್ಟ್ ಅಂತ ಬರ್ತದ. ಈ ರೇಡಿಯೋ ಕೊಬಾಲ್ಟ್ ಅನ್ನ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಯೂಸ್ ಮಾಡ್ತೀವಿ. ಅದನ್ನ ರೇಡಿಯೋ ಕೊಬಾಲ್ಟ್ ಅನ್ನ. ಓಕೆ, ಕ್ಯಾನ್ಸರ್ ಚಿಕಿತ್ಸೆ. ನೆಕ್ಸ್ಟ್ ಅದೇ ರೀತಿಯಾಗಿ ರೇಡಿಯೋ ಯುರೇನಿಯಂ ಅಂತ ಬರುತ್ತಾ, ಅದು ಭೂಮಿ ವಯಸ್ಸು ಪತ್ತೆ ಹಚ್ಚಲಿಕ್ಕೆ ಅದನ್ನು ಕೂಡ ಯೂಸ್ ಮಾಡ್ತಾರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಂಬರಿಲ್ಲೇ. ಸಮರ್ಥನೆ ತಾರ್ಕಿಕ ಅಂತ ಕೊಟ್ಟಿದ್ದಾರೆ. ಮತ್ತಿಲ್ಲಿ ಅರಾವಳಿ ಶ್ರೇಣಿಗಳು ಬಂದು ನೋಡ್ರಿ, ಈಗ ಅಲ್ಲಿ ಮೊನ್ನೆ ಪ್ರಶ್ನೆ ಒಳಗೆ ಹೇಳಿದ್ದೆ ನಿಮ್ಗೆ ನಾನು. ಓಕೆ, ಬರ್ರಿ. ಸಮರ್ಥನೆ: ಅರಾವಳಿಗಳು ಒಂದು ಅವಶೇಷ ಪರ್ವತ ಶ್ರೇಣಿಗಳಾಗಿದ್ದು ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯ ವಾಯುವ್ಯದಲ್ಲಿದೆ. ಓಕೆ, ಈ ಪರ್ವತಗಳು ಈಶಾನ್ಯದಿಂದ ನೈಋತ್ಯ ಅಕ್ಷಕ್ಕೆ ಆಳವಾಗಿ ಸವೆದು ದೆಹಲಿ ಗುಜರಾತ್ ನಡುವೆ ನಿರಂತರವಲ್ಲದ ರೇಖೆಗಳನ್ನು ನಿರೂಪಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಏನು ಸರಿ, ಬಿ ಇದು ಏನು ಸರಿ, ಆರ್ನು ಸರಿ. ಓಕೆ, ಇದಕ್ಕ ವಿವರಣೆ ಕೂಡ ಸರಿಯಾಗಿದೆ ಅಂತ ನಂಗ. ಬರ್ರಿ ನಾವ್ ಈ ಅರಾವಳಿ ಪರ್ವತಗಳು ಎಲ್ಲಿ ಬರ್ತಾವದನ್ನ ನೋಡ್ಕೊಳ್ಳೋಣ. ಇಲ್ಲಿ ಏನ್ ಹೇಳ್ಯಾರ, ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯ ವಾಯುವ್ಯದಲ್ಲಿದೆ ಅಂತ ಹೇಳ್ಯಾರ. ನಿಮಗಲ್ಲಿ ಇಂಡಿಯಾ ಮ್ಯಾಪ್ ಹಾಕಿದ್ದೆ ನಾನು, ಇನ್ನೊಂದ್ಸಲ ಹಾಕ್ತೀನಿ ನೋಡ್ರಿ. ಸುಮ್ ರಫ್ ಆಗಿ, ನಾವು ಪ್ರೊಫೆಷನಲ್. ಓಕೆ, ಇದು ಇಂಡಿಯಾ ಮ್ಯಾಪ್ ಅಪ್ಪ ನಮ್ದು. ಈ ಇಂಡಿಯಾ ಮ್ಯಾಪ್ ಒಳಗಡೆ ಅರಾವಳಿ ಪರ್ವತ ಶ್ರೇಣಿಗಳು ಎಲ್ಲಿ ಕಂಡು ಬರ್ತಾವ ಅಂತಂತಂದ್ರೆ ಈ ಗುಜರಾತ್ ಇಂದ ಹಿಡಿದು ರಾಜಸ್ಥಾನ, ಹರಿಯಾಣ, ಡೆಲ್ಲಿ ಕಂಡು ಬರ್ತದಲ್ಲ. ಈ ರೀತಿ ಅರಾವಳಿ ಪರ್ವತದ ಸಾಲುಗಳದಾವು ಅಂತಂತಂದ್ರೆ ಈ ಪರ್ಯಾಯ ಪ್ರಸ್ಥಭೂಮಿಯ ವಾಯುವ್ಯದಲ್ಲಿದೆ ಅಂತಂತಂದ್ರೆ ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ. ಉ ಇ ಪು ಆ ದ ನೈ ಪ ವಾ. ವಾಯುವ್ಯ ದಿಕ್ಕಿನಲ್ಲಿ ಏನೈತಿ, ವಾಯುವ್ಯ ದಿಕ್ಕಿನಲ್ಲಿ ಐತಿಲ್ರಿ ಪ್ರಸ್ಥಭೂಮಿಯ ವಾಯುವ್ಯ ದಿಕ್ಕಿನಲ್ಲಿ. ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಈ ಪರ್ವತಗಳು ಈಶಾನ್ಯದಿಂದ ನೈಋತ್ಯ ಅಕ್ಷಕ್ಕೆ ಆಳವಾಗಿ ಸವೆದು ದೆಹಲಿ ಮತ್ತು ಗುಜರಾತ್ ನಡುವೆ ನಿರಂತರವಲ್ಲದ ರೇಖೆಗಳನ್ನು ರೂಪಿಸುತ್ತದೆ. ಓಕೆ, ದೆಹಲಿ ಮತ್ತು ಗುಜರಾತ್ ನಡುವೆ ಈ ರೀತಿ ರೇಖೆಗಳನ್ನ ರೂಪಿಸುತ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಇದಕ್ಕೆ ಇದು ಕೂಡ ಸರಿಯಾದ ಉತ್ತರ. ಓಕೆ, ಮತ್ತ ಈ ಅರಾವಳಿ ಪರ್ವತಗಳ ಬಗ್ಗೆ ಈಗಾಗಲೇ ನಾವು ಒಂದಿಷ್ಟು ಪ್ರಶ್ನೆಗಳನ್ನ ನೋಡಿದ್ದೀವಿ. ಅವುಗಳು ಏನೇನಪ್ಪಾ ಅಂತಂತಂದ್ರೆ ಅರಾವಳಿ ಶಿಖರವನ್ನು ಏನಂತ ಕರೀತಾರಂತಂದ್ರೆ ಶಿಖರ ಸಾಲುಗಳು ಅಂತ ಕರೀತಾರೆ ಇದನ್ನ. ಅರಾವಳಿ ಪರ್ವತಗಳನ್ನ ಒಂದ್ ನಿಮಿಷ ಸ್ವಲ್ಪ ಹೈಲೈಟ್ ಆಗುವಂತ ಕಲರ್ ತಗೊಂಡ್ಬಿಡೋದು. ಓಕೆ, ಈ ಅರಾವಳಿ ಪರ್ವತಗಳನ್ನ ಏನಂತ ಕರೀತಾರಂದ್ರೆ ಶಿಖರ ಸಾಲುಗಳು ಅಂತ ಕರೀತಾರ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಈ ಅರಾವಳಿ ಪರ್ವತಗಳನ್ನ ಅತಿ ಪುರಾತನ ಬೆಟ್ಟಗಳು ಅಂತಂತಂದ್ರೆ ಇವು ಏನು ಪೂರ್ತಿ ಹಳೆಯ ಬೆಟ್ಟಗಳು ನೋಡ್ರಿ. ಇದು ಸಾಕಷ್ಟು ಬಾರಿ ಪ್ರಶ್ನೆ ಆಗ್ಯದ, ಅತ್ಯಂತ ಪುರಾತನ ಬೆಟ್ಟಗಳು ಯಾವುವು ಅಂತ ಹೇಳಿ. ಸಾಕಷ್ಟು ಬಾರಿ ನಾವು ನೋಡ್ಬೋದು. ನಾವು PC PSI ಯಾವುದೇ ಆಗ್ಲಿ ಕ್ವಶನ್ ಪೇಪರ್ ನೋಡಿದ್ರ ಈ ಕ್ವಶನ್ ಇದ್ದೇ ಇರ್ತದ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಈ ಅರಾವಳಿ ಪರ್ವತ ಸಾಲುಗಳು ಎಲ್ಲೆಲ್ಲಿ ಹರಡಿದಾವೆ ಅಂತನೂ ಕೂಡ ಪ್ರಶ್ನೆ ಆಗ್ಯದ. ಎಲ್ಲೆಲ್ಲಿ ಹರಡಿದಾವೆ, ಫಸ್ಟ್ ಗುಜರಾತ್ ರೀ. ಓಕೆ, ಒಂದು ಗುಜರಾತ್. ನೆಕ್ಸ್ಟ್ ಅದೇ ರೀತಿಯಾಗಿ ರಾಜಸ್ಥಾನ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಹರಿಯಾಣದಿಂದ ಲಾಸ್ಟ್ ಇಲ್ಲಿ ಬಂದು ದೆಹಲಿಯಲ್ಲಿ ಇವು ಹರಡಿದಾವೆ. ಓಕೆ, ಈ ದೆಹಲಿ ಒಳಗಡೆ ಅರಾವಳಿ ಪರ್ವತಗಳನ್ನ ಏನಂತ ಕರೀತಾರೆ ಅಂದ್ರೆ ರೈಸಿನಾ ಹಿಲ್ಸ್ ಅಂತ ಕರೀತಾರೆ. ರೈಸಿನ್ ಹಿಲ್ಸ್. ರಾಷ್ಟ್ರಪತಿ ಭವನ ಕಂಡು ಬರ್ತದಲ್ರಿ, ಇಲ್ಲೇ ನೋಡ್ರಿ ಅದ ರೈಸಿನ್ ಹಿಲ್ಸ್ ಬೆಟ್ಟಗಳಲ್ಲಿ ಅಂತಂದ್ರೆ ಅರಾವಳಿ ಪರ್ವತದ ಸಾಲುಗಳಲ್ಲಿ ಕಂಡು ಬರ್ತದದು. ಓಕೆ,
ಈ ಅರಾವಳಿ ಪರ್ವತದಲ್ಲಿ ಅತಿ ಎತ್ತರದ ಬೆಟ್ಟ ಯಾವ್ದಂತೇಳಿ ನಿಮ್ಗೆ ಹೇಳಿದೆ, ಗುರು ಶಿಖರ್ ಅಂತ ಹೇಳಿದೆ. ಅದು ಗುರು ಶಿಖರ್ ಎಲ್ಲಿ ಕಂಡು ಬರ್ತದಪ್ಪ ಅಂತಂತಂದ್ರೆ ಮೌಂಟ್ ಅಬು ಅಂತೇಳಿ ಕಂಡು ಬರ್ತದ ಅಲ್ಲಿ. ಓಕೆ, ಆ ಬೆಟ್ಟ ಗುರು ಶಿಖರದಲ್ಲಿ, ಗುರು ಶಿಖರ ಕಂಡು ಬರುವ ಎಲ್ಲಿ ಕಂಡು ಬರ್ತದಲ್ಲ ಅಲ್ಲಿ ಮೌಂಟ್ ಅಬು ಅಂತ ಕಂಡು ಬರ್ತದ, ಆ ಭಾಗದೊಳಗಡೆ ಕಂಡು ಬರ್ತದ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಮೊದಲನೇದ್ದು ಹೈಯೆಸ್ಟ್ ಅಂತಂತಂದ್ರೆ ಫಸ್ಟ್ ಹೈಯೆಸ್ಟ್ ಪೀಕ್ ಯಾವ್ದಂತಂದ್ರೆ ಗುರು ಶಿಖರ ಅಂತ ಹೇಳಿದೆ ನಿಮ್ಗೆ. ಓಕೆ, ಗುರು ಶಿಖರ ಅಂತ ಹೇಳಿದೆ. ಹಂಗಾದ್ರೆ ಅದೇ ರೀತಿಯಾಗಿ ಸೆಕೆಂಡ್ ಹೈಯೆಸ್ಟ್ ಪೀಕ್ ಯಾವ್ದಪ್ಪ ಅಂತನೂ ಕೂಡ ನಾವೀಗ ಪ್ರಶ್ನೆಯನ್ನ ಅಕ್ಸೆಪ್ಟ್ ಮಾಡಬಹುದು. ಯಾಕಪ್ಪ ಅಂತಂದ್ರೆ ಫುಲ್ ಸುದ್ದಿ ಒಳಗೈತಿ ಅರಾವಳಿ ಬೆಟ್ಟ. ಆದ್ರಿಂದ ಯಾವ್ದಪ್ಪ ಅಂತಂದ್ರೆ ಸೇರ್ ಅಂತ ಹೇಳಿ ಇದರದ್ದು ಸೆಕೆಂಡ್ ಹೈಯೆಸ್ಟ್ ಪೀಕ್ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ಕೊಳ್ಳೋಣ ಬರ್ರಿ. ಭಾರತದಿಂದ ಪ್ರಾಚೀನ ಶಿಲಾಯುಗ ಪ್ರಾಥಮಿಕ ಪ್ರದೇಶವನ್ನು ಡ್ಯಾಶ್ ನಲ್ಲಿ ಉತ್ತಮವಾಗಿ ಪ್ರತಿನಿಧಿಸಲಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಏನಪ್ಪಾ ಅಂತಂತಂದ್ರೆ ಪ್ರಾಚೀನ ಶಿಲಾಯುಗದ ಬಗ್ಗೆ ಒಂದು ಪ್ರಶ್ನೆ. ಓಕೆ, ಬರ್ರಿ ಆಪ್ಷನ್ ನೋಡ್ಕೊಡ್ರಿ ಒಂದ್ಸಲ. ಇನಾಮ್ಗಾಮ್, ನವಡತೋಲಿಯಾ, ಅಟ್ಟಿ ರಪ್ಪಕಂ, ಭೀಮ್ಬೆಟ್ಕ ಅಂತ ಹೇಳಿದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂತಂದ್ರೆ ಕೊಟ್ಟಿರೋದು ಭೀಮ್ಬೆಟ್ಕ ಅಂತ ಕೊಟ್ಟಿದ್ದಾರೆ. ಓಕೆ, ಬರ್ರಿ ಒಂದಿಷ್ಟು ಏನು ಮಾಹಿತಿಯನ್ನ ನಾವು ಪ್ರಾಚೀನ ಶಿಲಾಯುಗದ ಬಗ್ಗೆ ನೋಡ್ಕೊಂಬರೋಣ. ಓಕೆ, ಪ್ರಾಚೀನ ಶಿಲಾಯುಗಕ್ಕೆ ಏನಂತ ಕರೀತಾರಪ್ಪ, ಇನ್ನೊಂದು ಹೆಸರು ಇಂಗ್ಲಿಷ್ ಒಳಗಡೆ ಅಂತಂದ್ರೆ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರೀತಾರ. ಏನು, ಪ್ಯಾಲಿಯೋಲಿಥಿಕ್ ಏಜ್. ಓಕೆ, ಇದು ಎಷ್ಟರಿಂದ ಎಷ್ಟರ ಮಟ್ಟ ಇತ್ತಪ್ಪ ಅಂತಂದ್ರೆ ಕ್ರಿಸ್ತ ಪೂರ್ವ 40,000ದಿಂದ ಕ್ರಿಸ್ತ ಪೂರ್ವ 10,000. ಕ್ರಿಸ್ತ ಪೂರ್ವ ಏನ್ ಬರ್ತದಲ್ಲ ಅದು ಉಲ್ಟಾ ಬರ್ತದ ರೀ. ಓಕೆ, ಈಗ 40,000ದಿಂದ 1 ಮಟ್ಟ ಬರ್ತದ, ಉಲ್ಟಾ ಬರ್ತದ. ಮತ್ತೆ ನಮ್ದು ಕ್ರಿಸ್ತ ಶಕ 0ದಿಂದ ಸ್ಟಾರ್ಟ್ ಆಗೈತಿ, 22,025 ಮಟ್ಟ ಬಂದಲ್ಲ, ಈ ರೀತಿ ಬರ್ತದ. ನೆಕ್ಸ್ಟ್, ಓಕೆ, ಈ ಪ್ರಾಚೀನ ಶಿಲಾಯುಗದಲ್ಲಿ ಏನಪ್ಪಾ ಅಂತಂತಂದ್ರೆ ಬೆಣಚುಕಲ್ಲನ್ನ ಬಳಸ್ತಿದ್ರು. ಓಕೆ, ಬೆಣಚುಕಲ್ಲು ಏನಾದ್ರು ಬೆಂಕಿ ಹಚ್ಚಕ, ಮತ್ತ ಅದೇ ರೀತಿಯಾಗಿ ಹಿಂಗ ಬೇಟೆ ಆಡಕ ಯೂಸ್ ಮಾಡ್ತಿದ್ ಕಲ್ಲು ಯಾವ್ದ್ರಿ, ಬೆಣಚುಕಲ್ಲು. ಇದಕ್ಕೆ ಇಂಗ್ಲಿಷ್ನಾಗ ಏನಂತ ಕರೀತಾರ, ಕ್ವಾರ್ಟ್ಸೈಟ್ ಅಂತ ಕರೀತಾರ, ಕ್ವಾರ್ಟ್ಸೈಟ್. ಓಕೆ, ಈ ಕ್ವಾರ್ಟ್ಸೈಟ್ ಕಲ್ಲನ್ನ ಬಳಸ್ತಿದ್ರು ಪ್ರಾಚೀನ ಶಿಲಾಯುಗದಲ್ಲಿ. ಆದ್ರಿಂದ ಈ ಪ್ರಾಚೀನ ಶಿಲಾಯುಗನ ಕೂಡ ಕ್ವಾರ್ಟ್ಸೈಟೋ ಮ್ಯಾನ್, ಬೆಣಚುಕಲ್ಲಿನ ಮಾನವ, ಆ ಪ್ರಾಚೀನ ಶಿಲಾಯುಗದಲ್ಲಿ ಈ ಕಲ್ಲುಗಳನ್ನು ಬಳಸ್ತಿದ್ರಲ್ರಿ, ಆ ಶಿಲಾಯುಗದ ಮಾನವರನ್ನ ಏನಂತ ಕರಿತಿದ್ರು, ಕ್ವಾರ್ಟ್ಸೈಟ್ ಮ್ಯಾನ್ ಅಥವಾ ಬೆಣಚುಕಲ್ಲಿನ ಮಾನವ ಅಂತ ಕರಿತಿದ್ದರು. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಪ್ರಾಚೀನ ಶಿಲಾಯುಗವನ್ನ ಏನಂತ ಕರಿತಿದ್ರ ಅಂದ್ರೆ ಸೋಹಾನ್ ಯುಗ ಅಂತ ಕರಿತಿದ್ರಿ. ಸೋಹಾನ್ ಯುಗ ಅಂತ ಯಾಕೆ ಕರಿತಿದ್ರಪ್ಪ ಅಂತಂದ್ರೆ ಈ ಪ್ರಾಚೀನ ಶಿಲಾಯುಗದ ಏನಪ್ಪಾ ಅಂತಂದ್ರೆ ಒಂದಿಷ್ಟು ಕುರುಹುಗಳು ಸೋಹಾನ್ ಎಂಬಲ್ಲಿ ಕಂಡು ಬಂದಿರೋದ್ರಿಂದ ಆ ರೀತಿ ಕರೀತಾರ. ಓಕೆ, ಪ್ರಾಚೀನ ಶಿಲಾಯುಗದೊಳಗಡೆ 3 ವಿಧಗಳು ಬರ್ತಾವ. ಒಂದು ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅಂತ್ಯ ಹಳೆ ಶಿಲಾಯುಗ ಅಂತ ಕಂಡು ಬರ್ತದ. ಅದ್ರೊಳಗಡೆ ಏನು ಸಾಕಷ್ಟು ನಾವು ಸ್ಥಳಗಳನ್ನ ನೋಡಬಹುದು. ಅದ್ರೊಳಗಡೆ ಏನಪ್ಪಾ ಅಂತಂತಂದ್ರೆ ಇಲ್ಲಿ ಅಟ್ಟಿ ರಂಪಕಂ ಅಂತ ಐತಲ್ಲ, ಇದು ಕೂಡ ಏನು ಪ್ರಾಚೀನ ಶಿಲಾಯುಗದ ಬರ್ತದ. ಓಕೆ, ಇವ್ಯಾಡ್ರೊಳಗಡೆ ಯಾವ್ದು ಹಾಕಿದ್ರು ರೈಟೇ, ಬಟ್ ಈ ಆನ್ಸರ್ ಇದನ್ನ ಕೊಟ್ಟಿದಾರ ಅನ್ಸುತ್ತ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಒಂದಿಷ್ಟು ಏನೋ ನಮ್ಮ ಕರ್ನಾಟಕದ ಪ್ರಾಚೀನ ಶಿಲಾಯುಗದ ತಾಣಗಳು ಕೂಡ ಅದಾವು, ಅವನು ಒಂದ್ಸಲ ನೋಡ್ಕೊಂಡ್ಬಿಡು ಬರ್ರಿ. ಓಕೆ, ಅವು ಯಾವಪ್ಪ ಅಂತಂದ್ರೆ ಒಂದು ಲಿಂಗಸಗೂರು. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಕಿಬ್ಬನಹಳ್ಳಿ ನೆಕ್ಸ್ಟ್ ಸಂಗನಕಲ್ಲು, ಬಳ್ಳಾರಿ ಒಳಗಡೆ ಕಂಡು ಬರ್ತದ. ಇದು PC ಕ್ವಶನ್ ಆಗಿತ್ತು ನೋಡ್ರಿ, ಇದು ಸಂಗನಕಲ್ಲು ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ, ಯಾವ ಜಿಲ್ಲೆಯಲ್ಲಿ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಿಟ್ಟೂರು, ನೆಕ್ಸ್ಟ್ ಅದೇ ರೀತಿಯಾಗಿ ಕಡೂರು ಚಿಕ್ಕಮಗಳೂರು ಅಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ಜಾಲಹಳ್ಳಿ ಇದು ಎಲ್ಲಿ ಕಂಡು ಬರ್ತದ ಅಂದ್ರೆ ಬೆಂಗಳೂರು ಒಳಗಡೆ ಕಂಡು ಬರ್ತದ ನೋಡ್ರಿ, ಎಕ್ಸೆಟ್ರಾ. ಓಕೆ, ಇವು ಪ್ರಾಚೀನ ಶಿಲಾಯುಗದ ಕರ್ನಾಟಕದ ತಾಣಗಳು ನೋಡ್ರಿ ಇವು. ಓಕೆ, ನಿಮಗೆ ಮುಂದೆ ಯಾವುದೇ ತರಹದ ಪ್ರಶ್ನೆ ಬಂದ್ರು ನೀವು ಆನ್ಸರ್ ಮಾಡುವಂತಹ ಕೆಪಾಸಿಟಿಯನ್ನ ಬೆಳೆಸ್ಕೋಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 84th ಒನ್.
ಸೈಲೆಂಟ್ ವ್ಯಾಪಾರವನ್ನು ನಡೆಸುವವರು ಅಂತ ಐತಿ. ಓಕೆ, ಈ ಸೈಲೆಂಟ್ ವ್ಯಾಪಾರ ಅಂದ್ರೆ ಏನು ಅಂತೇಳಿ ನಿಮಗೆ ಪ್ರಶ್ನೆ ಹುಟ್ಟಿರಬಹುದು. ಓಕೆ, ಸೈಲೆಂಟ್ ವ್ಯಾಪಾರ ಅಂತಂದ್ರೆ ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೈಪಲ್ಯ ತಗೊಳಕ್ ಹೋಗ್ಯಾರ ಅಂತ ತಗೋರಿ. ಓಕೆ, ವೆಜಿಟೇಬಲ್ಸ್ ಅನ್ನ ಪರ್ಚೇಸ್ ಮಾಡಕ್ ಹೋಗಿದ್ದಾರೆ. ಆ ಟೈಮ್ ಒಳಗಡೆ ನಮ್ ಕಡೆ ಏನಪ್ಪಾ, ಸೌತೆಕಾಯಿ ಎಷ್ಟು, ಗಜ್ಜರಿ ಎಷ್ಟು, ಟಮಾಟೆ ಎಷ್ಟು ಅಂತೇಳಿ ನಾವು ರೊಕ್ಕ ಕೇಳಿ ವ್ಯಾಪಾರ ಮಾಡ್ತೀವಿ. ಬಟ್ ಅದು ಏನ್ ಸೈಲೆಂಟ್ ವ್ಯಾಪಾರ ಏನೈತಲ್ಲ, ಮಾತಾಡಂಗಿಲ್ರಿ, ಜಸ್ಟ್ ಮೌನವಾಗಿ ಏನು ಮಾತಾಡ್ಲಾರ್ದನೆ ವ್ಯಾಪಾರ ಮಾಡ್ತಾರ. ಅಂತಹ ವ್ಯಾಪಾರವನ್ನು ನಡೆಸೋರು ಎಲ್ಲಿ ಕಂಡು ಬರ್ತಾರ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ ಇಲ್ಲಿ. ಪಶ್ಚಿಮ ಕೀನ್ಯಾದ ಲುವೋ, ಸೈಬೀರಿಯಾದ ಚುಕ್ಕೇಸ್, ನೀಲಗಿರಿಯ ತೋಡರು, ಕಲಹರಿಯ ಬುಷ್ಮನ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೈಬೀರಿಯಾದ ಚುಕ್ಕೇಸ್ ಏನಿದೆ ಅಲ್ಲ, ಇವರು ಸೈಲೆಂಟ್ ವ್ಯಾಪಾರವನ್ನು ನಡೆಸ್ತಾರಂತ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಂಬರಿಲೆ. 85ನೇ ಪ್ರಶ್ನೆ, ಭಾರತದಲ್ಲಿ ಸಾರ್ವಜನಿಕ ಕೀ ಮೂಲಭೂತ ಸೌಕರ್ಯಗಳನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ನೋಡ್ಕೊರಿ. ಆಹಾರ ಭದ್ರತಾ ಮೂಲಭೂತ ಸೌಕರ್ಯಗಳು, ಆರೋಗ್ಯ ಸೇವೆ ಮತ್ತು ಶಿಕ್ಷಣ ಮೂಲಭೂತ ಸೌಕರ್ಯಗಳು, ಟೆಲಿಕಮ್ಯುನಿಕೇಶನ್ ಮತ್ತು ಸಾರಿಗೆ ಮೂಲಭೂತ ಸೌಕರ್ಯಗಳು, ಡಿಜಿಟಲ್ ಭದ್ರತಾ ಮೂಲಭೂತ ಸೌಕರ್ಯಗಳು ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಈ ಡಿಜಿಟಲ್ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪ್ಲನೇಷನ್ ಹೇಳೋಣ್ರಿ. ಆಪ್ಷನ್ ಏನೈತಿ, ಡಿಜಿಟಲ್ ಭದ್ರತಾ ಮೂಲಭೂತ ಸೌಕರ್ಯಗಳು ಏನೈತಲ್ಲ, ಇದು ಸರಿಯಾದ ಉತ್ತರ. ಓಕೆ, ಈ ಡಿಜಿಟಲ್ ಭದ್ರತಾ ಮೂಲಭೂತ ಸೌಕರ್ಯಗಳಿಗೆ ಇಲ್ಲಿ ಕೀ ಮೂಲಭೂತ ಸೌಕರ್ಯ ಅಂತ ಕೊಟ್ಟಿದಾರಲ್ಲ, ಕೀ ಮೂಲಭೂತ ಸೌಕರ್ಯ ಹಂಗಂದ್ರೆ ಇಂಗ್ಲಿಷ್ ಒಳಗಡೆ ನೋಡ್ಕೊಳ್ರಿ, ಇಲ್ಲಿ ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತಾರ. ಓಕೆ, ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತಾರೆ ಇದಕ್ಕೆ. ಓಕೆ, ಇದನ್ನ ನಾವು ಏನಪ್ಪಾ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಅಂತಾನೆ ಸ್ಟ್ರಕ್ಚರ್. ಓಕೆ, ಇದರ ಬಗ್ಗೆ ಸಂಬಂಧಪಟ್ಟಂತೆ ಈ ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್ ಐತಲ್ಲ, ಇದನ್ನು ಮುಖ್ಯವಾಗಿ ಎಲ್ಲಿ ಡಿಜಿಟಲ್ ವಹಿವಾಟುಗಳನ್ನು ಸುರಕ್ಷಿತಗೊಳಿಸಲು, ಆನ್ಲೈನ್ ಗುರುತುಗಳನ್ನು ಪರಿಶೀಲಿಸೋಸ್ಕರ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಡೇಟಾ ಗೌಪ್ಯತೆ ಮತ್ತು ಸಮಗ್ರತೆಯನ್ನು ಖಚಿತಪಡಿಸಿಕೊಳ್ಳಕ ಈ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಯೂಸ್ ಮಾಡ್ತಾರ. ಓಕೆ, ಎಲ್ಲಪ್ಪ ಇದು ಯೂಸ್ ಆಗೋದು, ಎಕ್ಸಾಂಪಲ್ ಎಲ್ಲಪ್ಪ ಅಂತಂದ್ರೆ ಈ ಗವರ್ನೆನ್ಸ್ ಸೇವೆಗಳಲ್ಲಿ. ಓಕೆ, ಈ ಗವರ್ನೆನ್ಸ್ ಅಂದ್ರೆ ಆಡಳಿತ. ಓಕೆ, ಈ ಆಡಳಿತದಲ್ಲಿ ಇದನ್ನ ಯೂಸ್ ಮಾಡ್ತಾರ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಇ ಕಾಮರ್ಸ್ ಒಳಗಡೆ, ಇ ಕಾಮರ್ಸ್ ಅಂತಂದ್ರೆ ಈಗ ನಾವು ಫ್ಲಿಪ್ಕಾರ್ಟ್, ಅಮೆಜಾನ್ ಇದ್ರೊಳಗಡೆ ಯೂಸ್ ಮಾಡ್ತಾರ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಬ್ಯಾಂಕಿಂಗ್ ಒಳಗಡೆ ಕೂಡ ಇದನ್ನ ಯೂಸ್ ಮಾಡ್ತಾರ ನೋಡ್ರಿ. ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ ಇಲ್ಲೇ. ಒಂದು ಗಾಜಿನ ಪಾತ್ರೆಯಲ್ಲಿಟ್ಟಿರುವ ನಿಂಬೆ ಹಣ್ಣಿನ ಗಾತ್ರವು ಅದರ ನೈಜ ಗಾತ್ರಕ್ಕಿಂತ ದೊಡ್ಡದಾಗಿ ಕಾಣುತ್ತದೆ, ಇದಕ್ಕೆ ಕಾರಣ ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ. ಬೆಳಕಿನ ಚದುರುವಿಕೆ, ಬೆಳಕಿನ ವಕ್ರೀಕರಣ, ಬೆಳಕಿನ ಧ್ರುವೀಕರಣ, ಬೆಳಕಿನ ಪ್ರತಿಫಲನ ಅಂತ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಬೆಳಕಿನ ವಕ್ರೀಕರಣ ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ. ಓಕೆ, ಏನಪ್ಪಾ ಅಂತಂತಂದ್ರೆ ನೀವು ಈಗ ನೋಡ್ಬೋದು, ಯಾವ್ದಾದ್ರು ಅಂಗಡಿಗೆ ಹೋಗಿದ್ರಿ ಅಂತಂದ್ರೆ ಅಂಗಡಿ ಒಳಗಡೆ ಒಂದು ಗ್ಲಾಸ್ ಇರ್ತದೆ. ಆ ಗ್ಲಾಸ್ ಒಳಗಡೆ ಒಂದು ನೀರ್ ಹಾಕಿ ನಿಂಬೆಹಣ್ಣು ಇಟ್ಟಿರ್ತಾರ. ಆ ನಿಂಬೆಹಣ್ಣಿನ ಗಾತ್ರ ಏನು ಸ್ವಲ್ಪ ದೊಡ್ಡದು ಕಾಣುತ್ತ, ಅದಕ್ಕೆ ಯಾವ ಎಫೆಕ್ಟ್ ಕಾರಣ ಅಂದ್ರೆ ಬೆಳಕಿನ ವಕ್ರೀಕರಣ ಕಾರಣ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಬೆಳಕಿನ ವಕ್ರೀಕರಣಕ್ಕೆ ಇನ್ನೂ ಸ್ವಲ್ಪ ಎಕ್ಸಾಂಪಲ್ ನೋಡೋದಾದ್ರೆ, ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ಒಂದು ಗ್ಲಾಸ್ ತಗೊಂಡು ಅದರ ನೀರ್ ಹಾಕಿದ್ರಿ ಅಂತ ತಗೋರಿ. ನೀರ್ ಹಾಕಿ ಅದರೊಳಗಡೆ ನೀವು ಪೆನ್ಸಿಲ್ ಇಟ್ರ ಅಂತಂದ್ರೆ ಪೆನ್ಸಿಲ್ ಏನಾಗುತ್ತಾ, ಬಾಗಿದಂತೆ ಕಾಣ್ತದ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಬೆಳಕಿನ ವಕ್ರೀಕರಣಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಂತಂದ್ರೆ ನಕ್ಷತ್ರಗಳು ಮಿನುಗ್ತಾವ ನೋಡ್ರಿ, ಫುಲ್ ಬ್ರೈಟ್ ಮಿಂಚಿಂಗ್. ಓಕೆ, ನಕ್ಷತ್ರಗಳು ಮಿನುಗುವುದಕ್ಕೆ ಏನ್ ಕಾರಣ ಅಂತಂದ್ರೆ ಬೆಳಕಿನ ವಕ್ರೀಕರಣ ಕಾರಣ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಈಗ ಸೂರ್ಯೋದಯ ಆಗ್ತಿರ್ತದ. ಸೂರ್ಯೋದಯ ಆಗೋಕ್ಕಿಂತ ಮುಂಚೆಕ ಮತ್ತ ಸೂರ್ಯೋದಯ ಇನ್ನ ನಮಗ್ ಸೂರ್ಯನ ಕಂಡಿರಂಗಿಲ್ಲ, ಅದಕ್ಕಿಂತ ಮೊದಲನೇ ನಮಗೊಂದ್ ಸ್ವಲ್ಪ ಬೆಳಕು ಬಂದಿರ್ತದ. ಅದಕ್ಕೂ ಕೂಡ ಏನ್ ಕಾರಣ ಅಂದ್ರೆ ಬೆಳಕಿನ ವಕ್ರೀಕರಣ. ಅದೇ ರೀತಿಯಾಗಿ ಸೂರ್ಯಾಸ್ತಮದ ನಂತರ ಈಗ ಸೂರ್ಯ ನಮ್ಗ ಕಾಣರಂಗ ಮುಳುಗಿರ್ತಾನ, ಅವಾಗೂ ಕೂಡ ಬೆಳಕಿರ್ತದ ಸ್ವಲ್ಪ, ಅದಕ್ಕೂ ಕೂಡ ಬೆಳಕಿನ ವಕ್ರೀಕರಣನೇ ಕಾರಣ ನೋಡ್ರಿ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋದ್ರೆ ಮೆಂಟಲ್ ಎಬಿಲಿಟಿ ಇದೆ. ಓಕೆ, ಬರ್ರಿ ಅದನ್ನು ಏನು ಈಸಿ ಐತಿ, ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಮುಗಿದೋತು. ಒಂದು ವೇಳೆ 5, 3, 2, 6, 9, 7, 1, 8 ಸಂಖ್ಯೆಯಲ್ಲಿರುವ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆದರೆ ಎಷ್ಟು
ಎಷ್ಟು ಸಂಖ್ಯೆಗಳ ಸ್ಥಾನದಲ್ಲಿ ಬದಲಾವಣೆ ಉಂಟಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನ್ ಸಂಖ್ಯೆಗಳನ್ನು ಕೊಟ್ಟಾರ? 5, 3, 2 ಇವನ್ನ ಸಂಖ್ಯೆಗಳನ್ನು ಕೊಟ್ಟಾರ. ಇವನ್ನ ಏರಿಕೆ ಕ್ರಮದಲ್ಲಿ ಬರೋದ್ರಿ ಅಂತ. ಓಕೆ, ಫಸ್ಟ್ ಯಾವುದು? 1 ಬರ್ತದ, 2 ಬರ್ತದ, 3 ಬರ್ತದ, ಇದ್ರೊಳಗಡೆ 4 ಇಲ್ರಿ, 5. ಓಕೆ, 6, 7, 8, 9. ಓಕೆ, ಇವುಗಳನ್ನ ಇಲ್ಲಿ ಏರಿಕೆ ಕ್ರಮದಲ್ಲಿ ಬರ್ದೀನಿ. ಇವು ಮೂಲ ಸಂಖ್ಯೆಗಳು. ಓಕೆ, ಇದರೊಳಗಡೆ ಎಷ್ಟು ಸಂಖ್ಯೆಗಳ ಸ್ಥಾನದಲ್ಲಿ ಬದಲಾವಣೆ ಉಂಟಾಗುವುದಿಲ್ಲ ಅಂತ ಹೇಳಿದ್ದಾರೆ? 5 ಒಂದು ಚೇಂಜ್ ಆಗೈತಿ, 3 ಚೇಂಜ್ ಆಗೈತಿ, 2 ಚೇಂಜ್ ಆಗೈತಿ, 6 ಚೇಂಜ್ ಆಗೈತಿ, 9 ಚೇಂಜ್ ಆಗೈತಿ, 7 ಚೇಂಜ್ ಆಗಿಲ್ರಿ. ಓಕೆ, ಒಂದು ಚೇಂಜ್ ಆಗಿಲ್ಲ. ದೆನ್ ನೆಕ್ಸ್ಟ್ ಇಲ್ಲಿ ಎಲ್ಲ ಚೇಂಜ್ ಆಗಿಲ್ಲ. ಅಂದ್ರೆ ಆಪ್ಷನ್ ಆನ್ಸರ್ ಯಾವ್ದು ಬರುತ್ತೆ ಇದಕ್ಕ? 1 ಚೇಂಜ್ ಆಗಿಲ್ಲ ಅಂದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ಬರ್ರಿ. ಇಲ್ಲಿ ವರ್ಣತಂತುವಿನಲ್ಲಿ ಅನುವಂಶಿಕ ಧಾತುವಿನ ನಿರ್ದಿಷ್ಟ ಸ್ಥಾನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಹೇಳಿ ಹೇಳಿದ್ದಾರೆ ಇಲ್ಲಿ. ಓಕೆ, ಈಗ ಒಂದು ಕ್ರೋಮೋಸೋಮ್ ಐತಪ್ಪ. ಓಕೆ, ಆ ವರ್ಣತಂತುವಿನೊಳಗಡೆ ಎಕ್ಸಾಕ್ಟ್ ಆಗಿ ಅನುವಂಶಿಕ ಧಾತು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಕ್ಟ್ ಈಗ ನೀವು ಮತ್ತೆ ನಿಮ್ ತಂದೆಯವ್ರದ್ದು ಒಂದಿಷ್ಟು ಕ್ಯಾರೆಕ್ಟರ್ಸ್ ಸೇಮ್ ಕಾಣ್ತಾವ ನಿಮಗೆ ಫೋಕಸ್ ಮಾಡಿ ನೋಡಿದ್ರಂದ್ರ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ತಂದೆಯವರು ಯಾವ ರೀತಿ ಮೂಗಿರುತ್ತೆ ಅದೇ ರೀತಿ ಮೂಗ್ ಕಂಡು ಬರೋದು. ನೆಕ್ಸ್ಟ್ ಅದೇ ರೀತಿ ನಿಮ್ ತಂದೆಯವ್ರ ಫೇಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ಫೇಸ್ ಕಾಣೋದು. ಈ ರೀತಿ ಏನು ಸ್ಪೆಸಿಫಿಕ್ ಆಗಿ ಅನುವಂಶಿಕ ಧಾತು ಅದು. ಓಕೆ, ಅದಕ್ಕೆ ಕಾರಣ ಆಗೋದು ಯಾವ್ದಪ್ಪ ಅಂತಂದ್ರೆ ಆ ಕ್ರೋಮೋಸೋಮ್ ಒಳಗಿರುವಂತಹ ಅನುವಂಶಿಕ ಧಾತು. ಓಕೆ, ಆ ನಿರ್ದಿಷ್ಟ ಸ್ಥಾನವನ್ನ ಏನಂತ ಕರೀತಾರ ಅಂತ ಹೇಳಿ ಕೇಳಿದಾರ. ಓಕೆ, ಆಪ್ಷನ್ ನೋಡ್ಕೊರಿ. ಅಲೀಲ, ಲೋಕಸ್, ಸಿಸ್ಟ್ರಾನ್, ಕೋಡೋನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಲೋಕಸ್ ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬಿಲ್ಲು ಮತ್ತು ಬಾಣದ ಆವಿಷ್ಕಾರವು ಡ್ಯಾಶ್ಗೆ ಕಾರಣವಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಬಂತ ನೋಡ್ರಿ, ಮಧ್ಯ ಪ್ರಾಚೀನ ಯುಗ, ಮೇಲಿನ ಪ್ರಾಚೀನ ಯುಗ, ಮೇಲಿನ ಪ್ರಾಚೀನ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಬಿಲ್ಲು ಮತ್ತು ಬಾಣದ ಆವಿಷ್ಕಾರ ಯಾವ ಯುಗದಲ್ಲಿ ಆಯ್ತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಯಾವುದು? ಮಧ್ಯ ಶಿಲಾಯುಗ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಮಧ್ಯ ಶಿಲಾಯುಗದಲ್ಲಿ ಏನಾಗುತ್ತಾ ಬಿಲ್ಲು ಮತ್ತು ಬಾಣದ ಆವಿಷ್ಕಾರ ಕಂಡು ಬರ್ತದ. ಓಕೆ, ಬರ್ರಿ ಈ ಮಧ್ಯ ಶಿಲಾಯುಗದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡ್ಕೊಂತ ಹೋಗೋಣ. ಓಕೆ, ಈ ಮಧ್ಯ ಶಿಲಾಯುಗದಲ್ಲಿ ಏನಪ್ಪಾ ಅಂತಂತಂದ್ರೆ ಸ್ವಲ್ಪ ಇಲ್ಲಿ ಏನು ಬೆನಚಿಕಲ್ಲು ಎಲ್ಲಿ ಪ್ರಾಚೀನ ಶಿಲಾಯುಗದೊಳಗಡೆ ಬಳಸ್ತಿದ್ರು. ಓಕೆ, ಈ ಮಧ್ಯ ಶಿಲಾಯುಗದೊಳಗಡೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಸ್ವಲ್ಪ ಸಣ್ಣ ತೀಕ್ಷ್ಣವಾದ ಕಲ್ಲಿನ ಆಯುಧಗಳನ್ನ ಬಳಸ್ತಿದ್ರು. ಆ ಕಾರಣಕ್ಕಾಗಿ ಈ ಮಧ್ಯ ಶಿಲಾಯುಗನ ಏನಂತ ಕರೆದ್ರಪ್ಪ ಅಂತಂತಂದ್ರೆ ಇದು ಮಧ್ಯ ಶಿಲಾಯುಗ ಬಿಟ್ಟು ಇನ್ನೊಂದು ಏನಂತ ಕರೆದ್ರಪ್ಪ ಅಂದ್ರೆ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರ. ಸೂಕ್ಷ್ಮ ಶಿಲಾಯುಗ. ಓಕೆ, ಸೂಕ್ಷ್ಮ ಶಿಲಾಯುಗಕ್ಕೆ ಇಂಗ್ಲಿಷ್ ಒಳಗಡೆ ಏನಂತಾರಪ್ಪ ಅಂತಂತಂದ್ರೆ ಮೈಕ್ರೋಲಿಥಿಕ್ ಏಜ್. ಓಕೆ, ಅದನ್ನು ಮಧ್ಯ ಶಿಲಾಯುಗಕ್ಕೆ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರ. ಮತ್ ಇನ್ನೊಂದು ಏನಂತ ಕರೀತಾರ ಅಂದ್ರೆ ಇದಕ್ಕೆ ಸೂಕ್ಷ್ಮ ಶಿಲಾಯುಗ ಬಿಟ್ಟು ಪ್ಲೇಕ್ ಸಂಸ್ಕೃತಿ ಅಂತ ಕರೀತಾರ ನೋಡ್ರಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಒಳಗಡೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಒಳಗಡೆ ಕ್ವಶನ್ ಆಗದ. ಓಕೆ, ನೆಕ್ಸ್ಟ್ ಈ ಮಧ್ಯ ಶಿಲಾಯುಗದೊಳಗಡೆ ಏನೈತಲ್ಲಪ್ಪ, ಈಗ ಇದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಪ್ರಾಚೀನ ಶಿಲಾಯುಗ ಕಂಪೇರ್ ಮಾಡಿದ್ರೆ ಅವರು ಬೆಣಚು ಕಲ್ಲನ್ನ ಯೂಸ್ ಮಾಡ್ತಿದ್ರು. ಹಂಗಂದ್ರೆ ಈ ಮಧ್ಯ ಶಿಲಾಯುಗದವರು ಯಾವ ರೀತಿಯ ಕಲ್ಲನ್ನು ಯೂಸ್ ಮಾಡ್ತಿದ್ರು ಅಂದ್ರೆ ಕ್ಯಾಲ್ಸಿಡೇನಿ ಮತ್ತು ಸಿಲಿಕೇಟ್ ಶಿಲೆಗಳನ್ನ ಬಳಸ್ತಿದ್ರು ನೋಡ್ರಿ ಅವರು. ಯಾವ್ದು? ಕ್ಯಾಲ್ಸಿಡೇನಿ ಮತ್ತು ಸಿಲಿಕೇಟ್ ಶಿಲೆಗಳನ್ನ ಬಳಸ್ತಿದ್ರು. ಸಿಲಿಕೇಟ್ ಶಿಲೆಗಳನ್ನ ಬಳಸ್ತಿದ್ರು ಯಾರು? ಮಧ್ಯ ಶಿಲಾಯುಗದವರು. ಓಕೆ, ಇದು ಮಧ್ಯ ಶಿಲಾಯುಗ ಏನೈತಲ್ಲಪ್ಪ, ನವಶಿಲಾಯುಗ ಮತ್ತು ಪ್ರಾಚೀನ ಶಿಲಾಯುಗ. ಯಾವ್ದು? ನವಶಿಲಾಯುಗ ಪ್ರಾಚೀನ ಶಿಲಾಯುಗದ ನಡುವೆ ಯಾವ್ದು ಕಂಡು ಬರ್ತದ ಅಂದ್ರೆ ಮಧ್ಯ ಶಿಲಾಯುಗ ಕಂಡು ಬರ್ತದ. ಓಕೆ, ಈ ಮಧ್ಯ ಶಿಲಾಯುಗದೊಳಗಡೆ ಏನು ಬಿಲ್ಲು ಮತ್ತು ಬಾಣದ ಆವಿಷ್ಕಾರ ಆಯ್ತಪ್ಪ ಅಂತ ಹೆಂಗ್ ತಿಳಿತಂತಂದ್ರೆ ಈ ಮಧ್ಯ ಶಿಲಾಯುಗದ ಮಾನವ ಏನ್ ಮಾಡ್ತಾನ್ರಿ? ಬೇಟೆ ಆಡ್ತಾನ ಅಂದ್ರ ನಮಗ್ ಗೊತ್ತಾಗ್ಬಿಡ್ತದ ಏನಪ್ಪಾ ಇವರು ಬೇಟೆ ಆಡ್ಲಿಕ್ಕೋಸ್ಕರ ಈ ಬಿಲ್ಲು ಬಾಣದ ಆವಿಷ್ಕಾರವನ್ನ ಮಾಡಿದ್ರು ಅಂತೇಳಿ ನಾವು ತಿಳ್ಕೊಬೇಕಾಗ್ತದೆ ಅದನ್ನ. ಓಕೆ, ಇವರಿಗೆ ಬೆಂಕಿ ಉಪಯೋಗ ಕೂಡ ತಿಳಿದಿತ್ತು. ಯಾರಿಗೆ? ಮಧ್ಯ ಶಿಲಾಯುಗದ ಜನರಿಗೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇವ್ರಿಗೆ ಏನಪ್ಪಾ ಅಂತಂತಂದ್ರೆ
ಗುಹಾಂತರ ಚಿತ್ರಕಲೆಯ ಬಗ್ಗೆ ಕೂಡ ತಿಳಿದಿತ್ತು ಅಂತೇಳಿ ಕಂಡು ಬರ್ತದ. ಆ ಗುಹಾಂತರ ಚಿತ್ರಕಲೆಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ಮಧ್ಯಪ್ರದೇಶದ ಭೀಮ್ಬೆಟ್ಕಾದಲ್ಲಿ ಕಂಡು ಬರ್ತಾವ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆನ ನೋಡ್ಕೊಳ್ಳೋಣ. ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಯಾವ ಕಂಪನಿಯು ಅಭಿವೃದ್ಧಿಪಡಿಸಿದೆ? ಓಕೆ, ನೀವು ಕೇಳಿರಬಹುದು ಆಲ್ಮೋಸ್ಟ್ ಆಲ್ ಐ ಟಿ ಥ್ರೂ ಹೋದ್ರೆ ನೀವು ನೋಡ್ಕೋಬಹುದು. ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಲಿ, ಓಕೆ, ಅವ್ರಿಗೆಲ್ಲ ಗೊತ್ತಿರ್ತದ ಇದು ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಮ್ಯಾಕ್ ಬುಕ್ ಅಂತ ಕರೀತಾರೆ ನೋಡ್ರಿ. ಮ್ಯಾಕ್ ಬುಕ್ ಅಂದ್ರೆ ಏನು? ಲ್ಯಾಪ್ಟಾಪ್, ನಾವೀಗ HP ಡೆಲ್ ಲ್ಯಾಪ್ಟಾಪ್ ಏನ್ ನೋಡ್ತೀವಲ್ಲ ಅದೇ ರೀತಿಯಾಗಿ ಮ್ಯಾಕ್ ಬುಕ್ ಅಂತಂತಂದ್ರೆ ಆಪಲ್ ಕಂಪ್ನಿಯವ್ರದ್ದು ಲ್ಯಾಪ್ಟಾಪ್ ಅದು. ಓಕೆ, ಆದ್ದರಿಂದ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಕಂಡು ಹಿಡಿದವ್ರು ಯಾರಾಗತ್ತಾರಪ್ಪ ಅಂತಂತಂದ್ರೆ ಆಪಲ್ ಕಂಪ್ನಿಯವರೇ ಆಗ್ತಾರ. ನೆಕ್ಸ್ಟ್ ಅದೇ ರೀತಿಯಾಗಿ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಆಪಲ್ ಅವ್ರು ಕಂಡು ಹಿಡಿದಾರ ಅಂದ್ರೆ ನಾವು ಮೈಕ್ರೋಸಾಫ್ಟ್ ಅವರು, ಸ್ಯಾಮ್ಸಂಗ್ ಅವರು, ಇವ್ರು ಯಾವ ತರಹದ ಆಪರೇಟಿಂಗ್ ಸಿಸ್ಟಮ್ ನ ಅಭಿವೃದ್ಧಿ ಪಡಿಸಿದ್ರಂತ ಅವನು ಕೂಡ ನೋಡ್ಕೊಳ್ಳೋಣ. ಓಕೆ, ಅದೇ ರೀತಿಯಾಗಿ ಇದು ಏನಪ್ಪಾ ಅಂತಂತಂದ್ರೆ ಮೈಕ್ರೋಸಾಫ್ಟ್ ಅವ್ರದ್ದು ಆಪರೇಟಿಂಗ್ ಸಿಸ್ಟಮ್ ಯಾವ್ದಪ್ಪ ಅಂತಂದ್ರೆ ವಿಂಡೋಸ್ ಅಂತ ಏನ್ ಬರ್ತದ ನೋಡ್ರಿ ಲ್ಯಾಪ್ಟಾಪ್ ಒಳಗಡೆ ನೋಡಿರ್ತೀರಿ ನೀವು, ವಿಂಡೋಸ್ ಅದು ಮೈಕ್ರೋಸಾಫ್ಟ್ ಅವ್ರದ್ದು. ದೆನ್ ನೆಕ್ಸ್ಟ್ ಸ್ಯಾಮ್ಸಂಗ್ ಅವ್ರದ್ದು ಯಾವ್ದಪ್ಪ ಅಂತಂದ್ರೆ ಟೈಸನ್ ಅಂತ ಬರುತ್ತೆ. ಟೈಸನ್ ಆಪರೇಟಿಂಗ್ ಸಿಸ್ಟಮ್ ಯಾರ್ದಪ್ಪ ಅಂತಂದ್ರೆ ಸ್ಯಾಮ್ಸಂಗ್ ಅವ್ರದ್ದು. ದೆನ್ ನೆಕ್ಸ್ಟ್ IBM ಅವ್ರದ್ದು ಯಾವ್ದಪ್ಪ ಅಂತಂದ್ರೆ ಝಡ್ ಆಪರೇಟಿಂಗ್ ಸಿಸ್ಟಮ್ ಅಂತ ಬರುತ್ತಾ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಆಪರೇಟಿಂಗ್ ಸಿಸ್ಟಮ್ IBMI ಅಂತ ಬರುತ್ತೆ. IBMI ಅಂತ ಬರುತ್ತಾ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಆಪರೇಟಿಂಗ್ ಸಿಸ್ಟಮ್ 2 ಅಂತ ಬರುತ್ತೆ ಇವ್ರದ್ದು. ಮತ್ತೆ ಅದೇ ರೀತಿಯಾಗಿ ATX ಇನ್ನು ಮುಂತಾದವುಗಳು ಇವರು ಆಪರೇಟಿಂಗ್ ಸಿಸ್ಟಮ್ ಆಗಿದೆ ನೋಡಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಕ್ಯಾಲ್ಸಿಯಂ ಹೀರುವಿಕೆಗೆ ಅಗತ್ಯವಾದ ವಿಟಮಿನ್ ಯಾವುದು ಅಂತ ಕೇಳಿದಾರೆ. ಓಕೆ, ಕ್ಯಾಲ್ಸಿಯಂ ಹೀರುವಿಕೆಗೆ ಆಪ್ಷನ್ ನೋಡ್ಕೊರಿ. ವಿಟಮಿನ್ B, D, K, C. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ವಿಟಮಿನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಈ ವಿಟಮಿನ್ ಡಿದು ರಾಸಾಯನಿಕ ಹೆಸರು ಏನಪ್ಪಾ ಅಂತಂದ್ರೆ ಕ್ಯಾಲ್ಸಿಫೆರಾಲ್. ಓಕೆ, ಕ್ಯಾಲ್ಸಿಫೆರಾಲ್. ಓಕೆ, ಈ ಕ್ಯಾಲ್ಸಿಯಂ ಹೀರೋಗೆ ಅಗತ್ಯವಾದ ವಿಟಮಿನ್ ಯಾವುದು? ವಿಟಮಿನ್ ಡಿ. ಇದರದ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ಇಲ್ಲಿ ನೋಡ್ರಿ ಈಸಿಯಾಗಿ ನೀವು ಇದನ್ನ ನೆನಪಿಟ್ಕೊಳಕ ಸಾಧ್ಯವಾಗ್ತದ. ಓಕೆ, ಅದೇ ರೀತಿಯಾಗಿ ನಿಮ್ಗೆ ಏನ್ ಮಾಡೀನಿ ಅಂತಂತಂದ್ರೆ ನಾನೀಗ ಆಲ್ರೆಡಿ ನಮ್ಮ ಚಾನಲ್ ಒಳಗಡೆ ವಿಟಮಿನ್ ಮತ್ತು ಅದರ ರಾಸಾಯನಿಕ ಹೆಸರುಗಳನ್ನ ನೆನಪಿಟ್ಕೊಳ್ಳಿಕ್ಕೆ ಕೋಡ್ ಅಂತೇಳಿ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಏನು ಈಗ ವಿಟಮಿನ್ A, B, C, D, E, K ಅಂತಂದೆ. ಅದರೊಳಗಡೆ B ಒಳಗಡೆ B1, B2, B3, B6 ಈ ರೀತಿಯಾಗಿ ಏನು ವಿಟಮಿನ್ಗಳು ಬರ್ತಾವಲ್ಲ ಅವನ್ನೆಲ್ಲದರದ್ದು ರಾಸಾಯನಿಕ ಹೆಸರುಗಳನ್ನ ನೆನಪಿಟ್ಕೊಳ್ಳಿಕ್ಕೆ ಒಂದು ಕೋಡ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು 10 ನಿಮಿಷದ ವಿಡಿಯೋ ಹಾಕಿದ್ದೀನಿ ನಾನು. ಅದನ್ನ ನೋಡ್ಕೊಂಡು ನೀವು ಆ ಕೋಡ್ ವರ್ಡ್ ಅನ್ನ ನೆನಪಿಟ್ಕೊಂಡ್ರೆ ಅಂದ್ರೆ ನಿಮಗ ಮುಂದೆ ಏನು ವಿಟಮಿನ್ ಡಿ ಯ ರಾಸಾಯನಿಕ ಹೆಸರೇನು, ವಿಟಮಿನ್ ಬಿ ಯ ರಾಸಾಯನಿಕ ಹೆಸರೇನು, ಈ ರೀತಿ ಯಾವುದೇ ಪ್ರಶ್ನೆ ಬಂದ್ರು ನೀವು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಅವನಷ್ಟು ಕಂಪಲ್ಸರಿ ನೆನಪಿಟ್ಕೊಳ್ಳೇಬೇಕ್ರಿ. ಯಾಕಪ್ಪ ಅಂತಂದ್ರೆ ಈಗ KA ಕ್ವಶನ್ ಪೇಪರ್ ನೋಡಿದ್ರಲ್ಲ ಅದರೊಳಗಡೆ ಹೊಂದಿಸಿ ಬರೆಯರಿ ಕೊಡ್ತಾರಲ್ಲ ಆ ರೀತಿ ಕೂಡ ಹೊಂದಿಸಿ ಬರೆಯರಿ ಅಂತ ಕೊಡಬಹುದು. ವಿಟಮಿನ್ ಬಿ ಇದ್ದು ವಿಟಮಿನ್ ಡಿ, ಕೆ ಇವು ತರದ್ದು ರಾಸಾಯನಿಕ ಹೆಸರು ಕೊಟ್ಟು ಹೊಂದಿಸಿ ಬರೆಯರಿ ಅಂತ ಹೇಳಿ ಕೊಡಬಹುದು. ಆದ್ರಿಂದ ಎಲ್ಲ ನೆನಪಿಟ್ಕೊಳ್ಳೇಬೇಕು. ಓಕೆ, ಈ ವಿಟಮಿನ್ ಡಿಗೆ ಇನ್ನೂ ಒಂದ್ ಸ್ವಲ್ಪ ಏನಾದ್ರು ಹೆಚ್ಚಿನ ಮಾಹಿತಿ ಅಂತಂತಂದ್ರೆ ಇದನ್ನ ವಿಟಮಿನ್ ಡಿ ಏನೈತಲ್ರಿ ಇದನ್ನ ನಾವು ಹಾರ್ಮೋನ್ ಆಗಿ ಬಳಕೆ ಮಾಡಬಹುದಾದ ಏಕೈಕ ವಿಟಮಿನ್ ಆಗಿದೆ ಇದು ಯಾವುದು? ವಿಟಮಿನ್ ಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ಇದು ಏನು ದೇಹದ ಒಳಗಡೆನೆ ಉತ್ಪತ್ತಿ ಆಗ್ತದೆ ಇದು ವಿಟಮಿನ್ ಯಾವುದು? ವಿಟಮಿನ್ ಡಿ ಐತಲ್ಲ ದೇಹದೊಳಗಡೆನೆ ಉತ್ಪತ್ತಿಯಾಗುವ ವಿಟಮಿನ್, ದೇಹದೊಳಗೆ ಉತ್ಪತ್ತಿಯಾಗುವಂತ ವಿಟಮಿನ್ ಆಗಿದೆ ಯಾವುದು? ವಿಟಮಿನ್ ಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ಸೂರ್ಯನ ಕಿರಣಗಳಿಂದ ವಿಟಮಿನ್ ಡಿ ಪಡೆಯಬಹುದಾಗಿದೆ. ಓಕೆ, ನೀವೇನು ಈಗ ಸಣ್ಣ ಮಕ್ಕಳು ಹುಟ್ಟಿದ ಕೂಡ ಅವ್ರನ್ನ ಸ್ವಲ್ಪ ಬಿಸಿಲಿಗೆ ಕುಂದರ್ಸ್ತಾರ ನೋಡ್ರಿ. ಯಾಕಪ್ಪ ಅಂತಂದ್ರೆ ವಿಟಮಿನ್ ಡಿ ಅವ್ರಿಗೆ ಸಿಗ್ಲಿ ಅಂತೇಳಿ ಬಿಸಿಲಿಗೆ ಕುಂದರ್ಸ್ತಾರ. ಅಂದ್ರೆ ಮುಂಜಾನೆ ಎದ್ದು ಕೂಡ ಎಳೆ ಬಿಸಿಲು ಒಳಗಡೆ ಮಠ ಮಧ್ಯಾಹ್ನ ಕುಂದರ್ಸೋದಿಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕರಿಲೆ. ಸಿಂಧೂ ಕಣಿವೆ ನಾಗರಿಕತೆಯನ್ನು ಡ್ಯಾಶ್ ಅಡಿಯಲ್ಲಿ ಸೇರಿಸಬಹುದು? ಓಕೆ, ಸಿಂಧೂ ಕಣಿವೆ ನಾಗರಿಕತೆ ಈಗೇನು ಪ್ರಾಚೀನ ಶಿಲಾಯುಗ, ಮಧ್ಯ ಶಿಲಾಯುಗ ಈ ರೀತಿ ಬಂದುವಲ್ಲ ಅದೇ ರೀತಿಯಾಗಿ
ಕಂಚಿನ ಯುಗದ್ದು ಮತ್ತ ಮಧ್ಯಶಿಲಾ ಯುಗದ್ದು ನವಶಿಲಾ ಯುಗ ಬೃಹತ್ ಶಿಲೆ. ಓಕೆ, ಇದ್ರೊಳಗಡೆ ಎದರಲ್ಲಿ ಸೇರಿಸಬಹುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕಂಚಿನ ಯುಗದ ಸಂಸ್ಕೃತಿಗೆ ನಾವು ಏನನ್ನ ಸಿಂಧೂ ನಾಗರಿಕತೆಯನ್ನ ಕಂಪೇರ್ ಮಾಡ್ತೀವಿ. ಓಕೆ, ಈ ಕಂಚಿನ ಯುಗದ ಸಂಸ್ಕೃತಿ ಅಂತಂದ್ರೆ ಸಿಂಧೂ ನಾಗರಿಕತೆ ಒಳಗಡೆ ಬರ್ತಿದ್ದು. ಓಕೆ, ನಾವು ಸಿಂಧೂ ನಾಗರಿಕತೆ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಬರ್ರಿ. ಈ ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಅಂತ ಕರೀತಾರೆ. ಹರಪ್ಪ ನಾಗರಿಕತೆ ಅಂತಂದ್ರೆ ಹರಪ್ಪ ನಾಗರಿಕತೆ, ಸಿಂಧೂ ನಾಗರಿಕತೆ ಇದು ಎಷ್ಟರಿಂದ ಎಷ್ಟರವರೆಗೂ ಇತ್ತಪ್ಪ ಅಂತಂದ್ರೆ ಕ್ರಿಸ್ತ ಪೂರ್ವ 3300ರಿಂದ 1300ರವರೆಗೆ ಇದು ಇತ್ತು. ಯಾವುದು? ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಜಾರಿಯಲ್ಲಿ ಇತ್ತು. ಓಕೆ, ಈ ಹರಪ್ಪ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆಯನ್ನ ಕಂಡು ಹಿಡಿದವರು ಯಾರಪ್ಪ ಅಂತಂದ್ರೆ ಜಾನ್ ಮಾರ್ಷಲ್ ಅವರು ಕಂಡು ಹಿಡಿತಾರ. ಜಾನ್ ಮಾರ್ಷಲ್. ಓಕೆ, ಈ ಜಾನ್ ಮಾರ್ಷಲ್ ಅವರು ಇದನ್ನ ಕಂಡು ಹಿಡಿದಿದ್ದು ಯಾವಾಗಪ್ಪ ಅಂತಂದ್ರೆ 1920ರೊಳಗಡೆ ಕಂಡು ಹಿಡಿತಾರ. ಓಕೆ, ನೆಕ್ಸ್ಟ್ ಈ ಸಿಂಧೂ ನಾಗರಿಕತೆಯನ್ನ ಏನಂತ ಕರೀತಾರ ಅಂದ್ರೆ ಭಾರತದ ನಾಗರಿಕತೆಯ ತೊಟ್ಟಿಲು ಅಂತ ಕರೀತಾರೆ. ಏನು? ಭಾರತದ ನಾಗರಿಕತೆಯ ತೊಟ್ಟಿಲು. ನಾಗರಿಕತೆಯ ತೊಟ್ಟಿಲು ಅಂತ ಯಾವ್ದನ್ನ ಕರೀತಾರ ಅಂದ್ರೆ ಸಿಂಧೂ ನಾಗರಿಕತೆಯನ್ನ ಕರೀತಾರ. ಓಕೆ, ನೆನಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್ ಈ ಸಿಂಧೂ ನಾಗರಿಕತೆ ಒಳಗಡೆ ಹರಪ್ಪ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಪ್ರಮುಖವಾದಂತಹ ನಗರ. ಈ ಹರಪ್ಪವನ್ನ ಯಾರು ಕಂಡು ಹಿಡಿತಾರ ಅಂದ್ರೆ ದಯಾರಾಮ್ ಸಹಾನಿ ಅವರು ಕಂಡು ಹಿಡಿತಾರ. ಈ ದಯಾರಾಮ್ ಸಹಾನಿ ಅವರು ಹರಪ್ಪವನ್ನು ಯಾವಾಗ ಕಂಡು ಹಿಡಿತಾರ ಅಂತಂದ್ರೆ 1921ರಲ್ಲಿ ಕಂಡು ಹಿಡಿತಾರ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದ ನಗರ ಯಾವ್ದಪ್ಪ ಅಂತಂದ್ರೆ ಮೆಹೆಂಜೋದಾರೋ ಕಂಡು ಬರುತ್ತೆ. ಮೆಹೆಂಜೋದಾರೋ. ಓಕೆ, ಇವೇನು ಫುಲ್ ಹೈಪ್ ಒಳಗಿರುವಂತ ಸಿಟಿ ಎಲ್ಲಿ ಸಿಂಧೂ ನಾಗರಿಕತೆ ಒಳಗೆ. ಈ ಮೆಹೆಂಜೋದಾರೋ ಸಿಟಿಯನ್ನ ಯಾರು ಕಂಡು ಹಿಡಿತಾರ ಅಂದ್ರೆ R.D. ಬ್ಯಾನರ್ಜಿ ಅವರು ಕಂಡು ಹಿಡಿತಾರೆ. R.D. ಬ್ಯಾನರ್ಜಿ. ಓಕೆ, ಇವ್ರು ಎಷ್ಟರಲ್ಲಿ ಕಂಡು ಹಿಡಿತಾರ ಅಂದ್ರೆ 1922. ಇವ್ರು ಏನು ಈ ಹರಪ್ಪ ಮತ್ತು ಮೆಹೆಂಜೋದಾರೋವನ್ನ ಕಂಡು ಹಿಡಿದಿದ್ದಿ ಯಾರು ಬೆಳಕಿಗೆ ತರ್ತಾರ ಅಂದ್ರೆ ಈ ಜಾನ್ ಮಾರ್ಷಲ್ ಅವ್ರು ಏನದಾರಲ್ರಿ, ಈ ಜಾನ್ ಮಾರ್ಷಲ್ ಅವ್ರು ಏನ್ ಮಾಡ್ತಾರ ಅಂತಂದ್ರೆ 1924ರೊಳಗಡೆ ಲಂಡನ್ನಿನ ಇಲ್ಲಿಸ್ಟ್ರೇಟೆಡ್ ಅಂತೇಳಿ ಒಂದು ಪತ್ರಿಕೆ ಬರ್ತದ. ಯಾವ್ದರದ್ದು ಮೂಲ? ಲಂಡನ್ ಮೂಲದ್ದು ಇಲ್ಲಿಸ್ಟ್ರೇಟೆಡ್. ಇದನ್ನ ಪ್ರಶ್ನೆ ಕೇಳ್ಯಾರ, ಯಾವ ಪತ್ರಿಕೆ ಅಂತ ಕೂಡ ಕೇಳ್ಯಾರ, ಅದು ಕೇಳಕತ್ತೀನಿ ನಾನು. ಓಕೆ, ಇಲ್ಲಿಸ್ಟ್ರೇಟೆಡ್ ಅಲ್ಲ, ಇಲ್ಲಿಸ್ಟ್ರೇಟೆಡ್ ಪತ್ರಿಕೆ ಇದು ಎಲ್ಲಿ ಮೂಲದ್ದು ಅಂತ ಕೇಳ್ಯಾರ, ಯಾರು ಹೊಡಿಸಿದ್ರು ಅಂತಾನು ಕೇಳ್ಯಾರ. ಜಾನ್ ಮಾರ್ಷಲ್ ಅವರು 1926 ಲಂಡನ್ ಮೂಲದ ಇಲ್ಲಿಸ್ಟ್ರೇಟೆಡ್ ಪತ್ರಿಕೆ ಒಳಗಡೆ ಈ ಸಿಂಧೂ ನಾಗರಿಕತೆ ಏನೈತಲ್ಲ, ಈ ಸಿಂಧೂ ನಾಗರಿಕತೆಯನ್ನ ಬೆಳಕಿಗೆ ತಂದರು. ಯಾವ ಪತ್ರಿಕೆ? ಲಂಡನ್ನ ಇಲ್ಲಿಸ್ಟ್ರೇಟೆಡ್ ಪತ್ರಿಕೆಯ ಮೂಲಕ. ಓಕೆ, ಯಾರು ತಂದ್ರು ಏನು ಎಲ್ಲ ಪೂರ್ತಿ ಇವೇನ್ ಹೇಳಿಲ್ಲ ಅಷ್ಟು ಕೂಡ ಪ್ರಶ್ನೆ ಆಗಿತ್ತು. ಓಕೆ, ಆದ್ದರಿಂದ ನೆನಪಿಟ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೊಘಲ ಸಾಮ್ರಾಜ್ಯದ ಅವನತಿಗೆ ಕಾರಣ ವ್ಯಕ್ತಿತ್ವದ ಬಿಕ್ಕಟ್ಟು ಎಂದು ಈ ಕೆಳಗಿನ ಯಾವ ಇತಿಹಾಸಕಾರರು ಹೇಳಿದ್ದಾರೆ ಅಂತ ಇಲ್ಲಿ ಕೇಳಿದ್ದಾರೆ ಪ್ರಶ್ನೆ. ಓಕೆ, ವ್ಯಕ್ತಿತ್ವದ ಬಿಕ್ಕಟ್ಟು ಅಂತ ಹೇಳಿ ಹೇಳಿದವ್ರು ಯಾರು? ಆಪ್ಷನ್ ನೋಡ್ಕೊರಿ. ಇರ್ಫಾನ್ ಹಬೀಬ್, ಜಾದುನಾಥ್ ಸರ್ಕಾರ್, TGP ಸ್ಪಿಯರ್, ಬಿಪಿನ್ ಚಂದ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಜಾದುನಾಥ್ ಸರ್ಕಾರ್. ನೋಡ್ರಿ, ಇವ್ರೇನ್ ಹೇಳ್ಯಾರ? ಮೊಘಲ ಸಾಮ್ರಾಜ್ಯದ ಅವನತಿಗೆ ಕಾರಣ ವ್ಯಕ್ತಿತ್ವದ ಬಿಕ್ಕಟ್ಟು ಅಂತ ಹೇಳಿದ್ದಾರೆ. ಯಾಕಪ್ಪ ವ್ಯಕ್ತಿತ್ವದ ಬಿಕ್ಕಟ್ಟು ಹಿಂಗೆ ಯಾಕೆ ಹೇಳ್ಯಾರ ಅಂದ್ರೆ ನೀವು ನೋಡ್ಬೋದ್ರಿ, ಇವರು ಔರಂಗಜೇಬ್ ಆಗ್ಲಿ ಅವ್ರೆಷ್ಟು ಕ್ರೂರಿಯಾಗಿ ಆಳ್ವಿಕೆ ಮಾಡಿದ್ರಂತ ನಾವು ನೋಡಬಹುದು ಮಧ್ಯ ಭಾರತದ ಇತಿಹಾಸದ ಒಳಗಡೆ. ಆದ್ದರಿಂದ ವ್ಯಕ್ತಿತ್ವದ ಬಿಕ್ಕಟ್ಟು ಇವರ ಮೊಘಲ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ಅಂತ ಹೇಳಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ಅಕ್ಬರ್ ಬಾಬರ್ ಅವ್ರು ಇಲ್ಲಿದ್ರಲ್ಲ, ಅವರು ಒಂದ್ ರೇಂಜ್ಗೆ ಚೆನ್ನಾಗಿ ಆಡಳಿತ ಮಾಡಿದ್ರು. ಅವಾಗೆಲ್ಲ ಫುಲ್ ಹೈಪ್ ಒಳಗಿತ್ತು. ಓಕೆ, ಬರ್ರಿ ಮೊಘಲ ಸಾಮ್ರಾಜ್ಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಬರೋಣ. ಇಲ್ಲೇ ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಕೀರ್ತಿ ಯಾರಿಗೆ ಸಲ್ತದ ಅಂದ್ರೆ ಬಾಬರ್ ಅವರಿಗೆ ಸಲ್ತದ. ನೋಡ್ರಿ, ಬಾಬರ್. ಓಕೆ, ಈ ಬಾಬರ್ ವರ್ಸಸ್ ಇದು ಇಲ್ಲಿ ಬೇಡ, ಇಲ್ಲಿ ತಗೊಂಡ್ರಿ. ಬಾಬರ್ ವರ್ಸಸ್ ಇಬ್ರಾಹಿಂ ಲೋಧಿ ಯಾವಪ್ಪ ಅಂತಂದ್ರೆ ದೆಹಲಿಯ ಕೊನೆಯ ಸುಲ್ತಾನ ರೀ ಇಬ್ರಾಹಿಂ ಲೋಧಿ.
ಈ ಇಬ್ರಾಹಿಂ ಲೋಧಿ ನಡುವೆ ಏನಾಗ್ತದ, ಒಂದನೇ ಪಾಣಿಪತ್ ಯುದ್ಧ ಆಗ್ತದ. ಒಂದನೇ ಪಾಣಿಪತ್ ಯುದ್ಧ. ಓಕೆ, ಒಂದನೇ ಪಾಣಿಪತ್ ಯುದ್ಧ ಇದು ಎಷ್ಟರಲ್ಲಿ ನಡೀತದ ಅಂದ್ರೆ 1526 ನಡೀತದ. ಎಷ್ಟರಲ್ಲಿ? 1526. ಈ ಒಂದನೇ ಪಾಣಿಪತ್ ಯುದ್ಧದಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ಕದನ ಆಗ್ತದ. ಇದರೊಳಗಡೆ ಇಬ್ರಾಹಿಂ ಲೋಧಿ ಏನು ಸೋಲ್ತಾನ. ಸೋತ್ ಕ್ಯಾಸ ತನ್ನ ಸಾಮ್ರಾಜ್ಯವನ್ನ ಬಾಬರ್ಗೆ ಬಿಟ್ಟು ಕೊಡ್ತಾನ. ಓಕೆ, ಬಾಬರ್ ಗೆದ್ದ ಕ್ಯಾಸ್ ಏನ್ ಮಾಡಿದ, ಮೊಘಲ ಸಾಮ್ರಾಜ್ಯವನ್ನ ಸ್ಥಾಪಿಸಿದ. ಮೊಘಲ ಸಾಮ್ರಾಜ್ಯ ಸ್ಥಾಪಕ ಅಂತ ಯಾರಿಗೆ ಕರಿತೀವಿ ನಾವು, ಆದ್ರಿಂದ ಇವಂಗೆ ಬಾಬರ್ಗ ಕರಿತೀವಿ. ಓಕೆ, ನೆಕ್ಸ್ಟ್, ಈ ಮೊಘಲರು ಎಲ್ಲಿಯ ಮೂಲದವರಾಗಿದ್ರಪ್ಪ ಅಂತಂದ್ರೆ, ಮೊಘಲರು ಇವರು ಮಂಗೋಲಿನ ಮೂಲದವರಾಗಿದ್ರು. ಮಂಗೋಲರು ಅಂತ ಬರ್ತಾರ ನೋಡ್ರಿ. ಆ ಮಂಗೋಲದ ತೈಮೂರ್ ವಂಶಸ್ಥರು ನೋಡ್ರಿ. ತೈಮೂರಿನ ವಂಶಸ್ಥರು. ಇದು ಕೂಡ ಇಂಪಾರ್ಟೆಂಟ್. ತೈಮೂರಿನ ವಂಶಸ್ಥರು. ಓಕೆ, ಯಾರು? ಮೊಘಲರು. ಓಕೆ, ಈ ಮೊಘಲರ ರಾಜಧಾನಿಗಳು ಯಾವ್ಯಾವು ಅಂತ ಅದನ್ನು ಒಂದ್ಸಲ ನೋಡ್ಕೊಂಡ್ಬಿಡೋಣ್ರಿ. ಫಸ್ಟ್ ಇಂದ ಲಾಸ್ಟಿನ ಮಠ ಯಾವ್ಯಾವ ಅಂತ ಹೇಳಿ. ಓಕೆ, ಫಸ್ಟ್ ಇವ್ರದ್ದು ರಾಜಧಾನಿ ಯಾವ್ದಪ್ಪ ಅಂತಂದ್ರೆ, ರಾಜಧಾನಿ ಯಾವ್ದು ಫಸ್ಟ್ ಅಂತಂದ್ರೆ ಆಗ್ರಾ. ಆಗ್ರಾ ಇವ್ರದ್ದು ಫಸ್ಟ್ ರಾಜಧಾನಿ. ನೆಕ್ಸ್ಟ್ ಅದಾದ್ಮೇಲೆ ಫತೇಪುರ್ ಸಿಕ್ರಿ. ಈ ಫತೇಪುರ್ ಸಿಕ್ರಿ ಏನೈತಲ್ಲ, ಅಕ್ಬರ್ ಇದ್ದಾಗ ಇದು ರಾಜಧಾನಿ ಆಗಿರ್ತದ. ನೆಕ್ಸ್ಟ್ ಲಾಹೋರ್ ಬರ್ತದ್ರಿ. ಲಾಹೋರ್ ಇದು ಶಹಜಾನ್ ಇದ್ದಾಗ ಬರ್ತದ. ನೆಕ್ಸ್ಟ್ ಡೆಲ್ಲಿ ಏನೈತಲ್ಲ, ಲಾಸ್ಟ್ ಇದು. ಡೆಲ್ಲಿ ಲಾಸ್ಟ್ ರಾಜಧಾನಿ ಇದು. ಅದೇ ರೀತಿಯಾಗಿ ಈ ಬಾಬರ್ ಐತಲ್ರಿ, ಇದರದ್ದು ಸ್ಥಾಪಕ ಆದ್ರ ಕೊನೆಯ ದೊರೆ ಯಾರಂತ ಅದು ಬೇಕಲ್ಲ. ಲಾಸ್ಟ್ ದೊರೆ, ಮೊಘಲರ ಲಾಸ್ಟ್ ದೊರೆ ಯಾರಪ್ಪ ಅಂತಂದ್ರೆ ಬಹದ್ದೂರ್ ಶಾ ಜಾಫರ್ ಅಂತ ನೋಡಿ. ಬಹದ್ದೂರ್ ಶಾ ಜಾಫರ್. ಕೆಲವೊಂದಿಷ್ಟು ಕಡೆ ಏನಂತ ಇದೆಯಪ್ಪ ಅಂತಂದ್ರೆ, ಮೊಘಲರ ಕೊನೆಯ ಸುಲ್ತಾನ ಅಂತಂತಂದ್ರ ಇದ್ರೊಳಗಡೆ ಗಡಿಪಾರ್ ಮಾಡ್ತಾರ ನೋಡ್ರಿ. ರಂಗೂನ್ಗೆ ಗಡಿಪಾರ್ ಮಾಡ್ತಾರಲ್ಲ ಇದ್ರೊಳಗಡೆ. ಎದ್ರಲ್ಲಪ್ಪ, ನಮ್ದು ಇದು 1857 ದಂಗೆ ಬರ್ತದಲ್ಲ, ಅದ್ರೊಳಗಡೆ ರಂಗೂನ್ಗೆ ಗಡಿಪಾರ್ ಮಾಡಿರ್ತಾರ. ಓಕೆ, ಆ ರಂಗೂನ್ಗೆ ಗಡಿಪಾರು ಆದಂತಹ ದೊರೆ ಯಾರು ಲಾಸ್ಟಿಗೆ ಅಂತಂತಂದ್ರೆ ಇವ ಬರ್ತಾನ್ರಿ, ಎರಡನೇ ಬಹದ್ದೂರ್ ಶಾ ಅವ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಂಬರ್ರಿ. ಓಕೆ, ಸಿಕ್ಕರ್ದು ಬಂತು ನೋಡ್ರಿ ಪ್ರಶ್ನೆ. ಸಿಖ್ಖರಲ್ಲಿ ಖಾಲ್ಸಾದ ಸಹೋದರತ್ವವನ್ನು ಸ್ಥಾಪಿಸಿದವರು ಮತ್ತು ಅವರನ್ನು ಮಿಲಿಟರಿ ಸಂಘಟನೆಗಾಗಿ ಪರಿವರ್ತಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಆಪ್ಷನ್ ನೋಡ್ಕೊರಿ. ಗುರು ಗೋವಿಂದ ಸಿಂಗ್, ಗುರು ಹರಗೋವಿಂದ್, ಗುರು ಅರ್ಜುನ್ ದೇವ್, ಗುರು ನಾನಕ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗುರು ಗೋವಿಂದ ಸಿಂಗ್. ಇವರೈತಲ್ಲ ಖಾಲ್ಸಾದ ಸಹೋದರತ್ವವನ್ನು ಸ್ಥಾಪಿಸಿದರು. ಓಕೆ, ಅವರನ್ನೇನು ಮಿಲಿಟರಿ ಸಂಘಟನೆಗಾಗಿ ಪರಿವರ್ತಿಸಿದರು. ಓಕೆ, ಖಾಲ್ಸಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅದೊಂದು ಸೈನ್ಯ ರೀ. ಅದನ್ನ ಯಾಕೆ ಸ್ಥಾಪಿಸ್ತಾರಪ್ಪ ಅಂತಂತಂದ್ರೆ ಮೊಘಲರ ವಿರುದ್ಧ ಹೋರಾಡ್ಲಿಕ್ಕೆ ಅದನ್ನ ಖಾಲ್ಸಾವನ್ನ ಸ್ಥಾಪಿಸ್ತಾರ. ಯಾರು? ಗುರು ಗೋವಿಂದ ಸಿಂಗರು. ಓಕೆ, ಇವ್ರು ಏನೈತಲ್ಲ ಸಿಖ್ ಧರ್ಮದ ಕೊನೆಯ ಗುರು ಆಗಿದ್ದರು. ಗುರು ಗೋವಿಂದ ಸಿಂಗರು ಏನದಾರಲ್ಲ ಕೊನೆಯ ಗುರು, ಸಿಖ್ ಧರ್ಮದ ಕೊನೆಯ ಗುರು. ಹಂಗಂದ್ರೆ ಫಸ್ಟ್ ಯಾರಪ್ಪ ಅಂತ ನೀವು ಕೇಳ್ಬಹುದು. ಓಕೆ, ಫಸ್ಟ್ ಯಾರಂದ್ರೆ ಈ ಸಿಖ್ ಧರ್ಮದ ಸ್ಥಾಪಕ ಅಂತ ಕೂಡ ಹೇಳ್ಬಹುದು ಇವ್ರನ್ನ. ಓಕೆ, ಮೊದಲ ಗುರು ಯಾರು? ಗುರು ನಾನಕರು. ಮೊದಲ ಗುರು ಗುರು ನಾನಕರು ನೋಡ್ರಿ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಇವರು ಗುರು ಗೋವಿಂದ ಸಿಂಗ್ ಏನದಾರಲ್ರಿ, ಇವರು ಸಿಖ್ಖರಿಗೆ ಸಿಂಗ್ ಎಂಬಂತ ಬಿರುದು, ಸಿಂಗ್ ಅಂತ ಹೇಳಿ ಅಂತಾರಲ್ರಿ, ಸಿಂಗ್. ಈ ಬಿರುದುವನ್ನ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಸಿಖ್ಖರಿಗೆ ಗುರು ಗೋವಿಂದ ಸಿಂಗರ್ ನೋಡ್ರಿ. ಓಕೆ, ನೆಕ್ಸ್ಟ್ ಮತ್ತೆ ಇದು ಸಿಖ್ಖರ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದ್ದು ಯಾವಪ್ಪ ಅಂತಂದ್ರೆ
ಜಹಾಂಗೀರನಿಂದ ಕೊಲೆಯಾದ ಸಿಖ್ಖರ ಗುರು ಯಾರು ಅಂತ ಕೇಳಿದ್ದಾರೆ. ಯಾರು? ಗುರು ಅರ್ಜುನ ದೇವ. ಇವ್ರು ಏನದಾರಲ್ಲ ಐತಲ್ರಿ, ಇವರು ಜಹಾಂಗೀರನಿಂದ ಕೊಲೆ ಆಗ್ತಾರೆ. ಇವರು ಗುರು ಅರ್ಜುನ ದೇವ ಅವರು. ಇವರು 5ನೇ ಗುರು ನೋಡ್ರಿ. ಓಕೆ, 5ನೇ ಗುರು. ಓಕೆ, ಗುರು ಅರ್ಜುನ ದೇವರು. ಅದೇ ರೀತಿಯಾಗಿ ಔರಂಗಜೇಬನಿಂದ ಕೊಲೆಯಾದ ಗುರು ಯಾರು ಅಂತ ಕೂಡ ಕೇಳಿದ್ದಾರೆ. ಗುರು ತೇಜ್ ಬಹದ್ದೂರ್ ಅವರು ಔರಂಗಜೇಬನಿಂದ ಕೊಲೆ ಆಗ್ತಾರ. ಓಕೆ, ಅವ್ರು ಎಷ್ಟನೇ ಗುರು ಅಂತಂದ್ರೆ 9ನೇ ಗುರು ಆಗಿದ್ದಾರೆ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ ಇಲ್ಲೇ. 1746ರಲ್ಲಿ ಸೆಂಟ್ ಥೋಮ್ನಲ್ಲಿ ಡುಪ್ಲೆಕ್ಸ್ ನ ಅಡಿಯಲ್ಲಿ ಫ್ರೆಂಚ್ ಯಾರನ್ನು ಸೋಲಿಸಿತು ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಆಪ್ಷನ್ ನೋಡ್ರಿ: ಹೈದರಾಬಾದಿನ ನಿಜಾಮ, ಮೈಸೂರಿನ ಹೈದರ್ ಅಲಿ, ಕರ್ನಾಟಕದ ನವಾಬ, ಮರಾಠರ ಬಾಲಾಜಿ ಬಾಜಿರಾವ್ ಅಂತ ಕೇಳಿದ್ದಾರೆ. ಓಕೆ, ಇದು ಆಕ್ಚುಲಿ ಆಗುವುದು ಏನಪ್ಪಾ ಅಂತಂದ್ರೆ ಮೊದಲ ಕರ್ನಾಟಕ ಯುದ್ಧ ನೋಡ್ರಿ. ಇದು ಆ ಮೊದಲ ಕರ್ನಾಟಕ ಯುದ್ಧದ ಅಡಿಯಲ್ಲಿ ಕಂಡು ಬರ್ತದೆ ಇದು. ಓಕೆ, ಈ ಏನು ಕ್ವಶನ್ ಇದಲ್ಲ ಅದು. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡು ಬರ್ರಿ. ಇದನ್ನ ತೆಗಿತೀನ್ರಿ, ಸ್ವಲ್ಪ ಬರಕ್ ಜಾಗ ಬೇಕಲ್ಲ. ಓಕೆ, ಬರ್ರಿ ನಾವು ಈಗೇನು ಮೊದಲ ಕರ್ನಾಟಕ ಯುದ್ಧವನ್ನ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಕರ್ನಾಟಿಕ್ ಯುದ್ಧ ಎಷ್ಟರಿಂದ ಎಷ್ಟರ ಮಟ್ಟ ಆಯ್ತಪ್ಪ ಇದು ಅಂತಂದ್ರೆ 1746ರಿಂದ 1748ರವರೆಗೂ ಫಸ್ಟ್ ಕರ್ನಾಟಕ ಯುದ್ಧ ನಡೀತದ. ಯಾರ್ಯಾರ ನಡುವೆ ನಡೀತದ ಅಂದ್ರೆ ಇದು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೀತದ. ಓಕೆ, ಬ್ರಿಟಿಷ್ ವರ್ಸಸ್ ಫ್ರೆಂಚರು. ಏನಾಗ್ತದ ಅಂದ್ರೆ ಇಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ, ಬ್ರಿಟಿಷರ ಕೋಟೆಯನ್ನ ಯಾರು ಫ್ರೆಂಚರು ವಶಪಡಿಸಿಕೊಂಡಿರ್ತಾರ. ಓಕೆ, ಫ್ರೆಂಚರು ಕೋಟೆಯನ್ನ ವಶಪಡಿಸಿಕೊಂಡಿರ್ತಾರ. ಆ ಫ್ರೆಂಚರು ವಶಪಡಿಸಿಕೊಂಡ ಕೋಟೆಯನ್ನ ಆಗ ಏನ್ ಮಾಡ್ತಾರ ಅಂತಂತಂದ್ರೆ ಬ್ರಿಟಿಷರು ಹಿಂಗ ನೋಡಪ್ಪ, ಫ್ರೆಂಚರು ನಮ್ ಕೋಟೆಯನ್ನ ವಶಪಡಿಸಿಕೊಂಡಾರ, ಆದ್ರಿಂದ ನೀ ಸ್ವಲ್ಪ ಹೆಲ್ಪ್ ಮಾಡಬಾ ಅಂತೇಳಿ ನಮ್ಮ ಕರ್ನಾಟಕದ ನವಾಬವಾದ ಅನ್ವರುದ್ದೀನ್ ಅವ್ರಿಗೆ ಏನ್ ಮಾಡ್ತಾರೆ, ಸಹಾಯ ಕೇಳ್ತಾರ. ಓಕೆ, ಅನ್ವರುದ್ದೀನ್ಗೆ ಸಹಾಯ ಕೇಳ್ತಾರ. ಸಹಾಯ ಕೇಳಿದ ತಕ್ಷಣ ಅನ್ವರುದ್ದೀನ್ ಏನ್ ಮಾಡ್ತಾನ್ರಿ, ಹೌದಾ ಅನ್ವರುದ್ದೀನ್ ಅದಕ್ಕೋಸ್ಕರ ಈ ಫ್ರೆಂಚರ ವಿರುದ್ಧ ಹೋರಾಡಿ ಕ್ಯಾಸ ಅವ್ರಿಗೆ ಕೋಟೆ ಬಿಡಿಸ್ಕೊಡ್ಬೇಕಂತ ಹೇಳಿ ಯುದ್ಧಕ್ಕ ಬರ್ತಾನ್ರಿ. ಆ ಟೈಮ್ ಒಳಗಡೆ ಏನ್ ಮಾಡ್ತಾರ ಅಂತಂತಂದ್ರೆ ಫ್ರೆಂಚರು ಸೆಂಟ್ ಥೋಮ್ ಬಳಿಯ ಅಡಿಯಾರ್ ಅಂತ ಬರುತ್ತ್ರಿ. ಆ ಅಡಿಯಾರದೊಳಗಡೆ ಯಾರನ್ನ ಸೋಲಿಸ್ತಾರ್ರಿ, ಈ ನಮ್ಮ ಕರ್ನಾಟಕದ ನವಾಬನಾದ ಅನ್ವರುದ್ದೀನನ್ನ ಸೋಲಿಸಿ ಬಿಡ್ತಾರ. ಓಕೆ, ಈ ಸೋಲಿಸ್ ಕ್ಯಾಸ ಈ ಏನಾಗತ್ತಂತಂದ್ರೆ ಯಾರನ್ನ ಅನ್ವರುದ್ದೀನನ್ನ ಸೋಲಿಸ್ತಾರ. ಈ ಸೋಲಿಸಿಂದ ಈ ಬ್ರಿಟಿಷರ ಪರವಾಗಿದ್ದ ಅನ್ವರುದ್ದೀನ್ ಏನೈತಲ್ಲ ಸೋಲುಂಡು ಈ ಕಡೆ ಹೊಂಟ ಬಿಡ್ತಾನ್ರಿ. ಇಲ್ಲಿ ನೋಡ್ರಿ, ಬ್ರಿಟಿಷರ ಮತ್ತ ಫ್ರೆಂಚರ್ ನೋಡುವ ಬೆಳೆ ಬೀಸ್ಕೊಳಕ್ ಹೋದವ್ರು ಯಾರು? ಅನ್ವರುದ್ದೀನ್. ಓಕೆ, ಎಲ್ಲಾ ದೊಡ್ಡ ಹಣಗಳೈತ್ರಿ ಅವರು. ಬ್ರಿಟಿಷರಾಗ್ಲಿ ಫ್ರೆಂಚರಾಗ್ಲಿ ಅವ್ರ ತಮ್ಮ ಲಾಭ ಮಾಡ್ಕೊಂಡ್ರು ಅವರು. ಓಕೆ, ಇರ್ಲಿ. ಇದು ಏನು ಇಲ್ಲಿ ಸೋಲಿಸಿದ ತಕ್ಷಣ ಲಾಸ್ಟಿಗೆ ಈ ಯುದ್ಧಕ್ಕೇನು ಸ್ವಲ್ಪ ಇವರು ಬ್ರಿಟಿಷರ ಮತ್ತು ಫ್ರೆಂಚರದ ಯುದ್ಧ ನಡೀತಿರ್ತದಲ್ಲ ಕರ್ನಾಟಿಕ್ ವಾರ್ಸ್, ಇವು ಆಕ್ಚುಲಿ ಇವ್ರದು ಮೂಲವಾದಂತಹ ನೆಲೆ ಇರ್ತದಲ್ಲ ಯುರೋಪ್ ಒಳಗಡೆ, ಅಲ್ಲಿ ಅವ್ರದ್ದು ನಮಗೇನು ಅವ್ರಿಗೆ ಬೇರೆ ಬೇರೆ ದೇಶದ ಆಸೆಗೋಸ್ಕರ ಇಲ್ಲಿ ಅವು ಏನೇನೋ ಯುದ್ಧ ನಡೆದು ಒಪ್ಪಂದಗಳು ಆಗ್ತವ. ಓಕೆ, ಆಕ್ಚುಲಿ ಈ ಮೊದಲ ಕರ್ನಾಟಿಕ್ ವಾರ್ ಎಷ್ಟರಲ್ಲಿ ಮುಗಿತದ ಅಂದ್ರೆ 1748ರಲ್ಲಿ ಮುಗಿತದ ವಿತ್ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಅಂತ ಬರ್ತದ. ಎಕ್ಸ್ಲಾ ಚಾಪೆಲ್ ಒಪ್ಪಂದ ಅಂತ ಬರ್ತದ. ಈ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಮೂಲಕ ಏನಾಗ್ತದ, ಮೊದಲ ಕರ್ನಾಟಿಕ್ ಯುದ್ಧ ಕೊನೆಗೊಳ್ತದ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿಲ್ಲೇ. ಬ್ರಿಟಿಷ್ ಈಸ್ಟ್ ಇಂಡಿಯಾ. ಓಕೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವಾಗ ದಿವಾಣಿ ಹಕ್ಕು, ಆದಾಯ ಸಂಗ್ರಹಿಸುವ ಹಕ್ಕುಗಳು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಾಗಿ ದೊರೆಯಿತು ಅಂತ ಕೇಳಿದ್ದಾರೆ. ಓಕೆ, ಇದು ಕೂಡ ಏನಾಯ್ತಪ್ಪ ಅಂತಂದ್ರೆ ಒಂದು ಯುದ್ಧ ಕಾರಣ ನೋಡ್ರಿ. ಇದಕ್ಕೂ ಕೂಡ ಅವರಿಗೆ ಬ್ರಿಟಿಷರಿಗೆ ಸಿಗ್ಲಿಕ್ಕೆ ಏನು ಆದಾಯ ಸಂಗ್ರಹಿಸುವ ಹಕ್ಕುಗಳು ಸಿಗ್ಲಿಕ್ಕೆ, ದಿವಾಣಿ ಹಕ್ಕುಗಳು. ಓಕೆ,
ಯಾವ್ದಾದ್ರ ಮೇಲೆ ಬಂಗಾಳ ಬಿಹಾರ ಮತ್ತು ಒರಿಸ್ಸಾದ ಮೇಲೆ ಸಿಗ್ಲಿಕ್ಕೆ ಒಂದು ಯುದ್ಧ ಕಾರಣ ಆಗ್ತದ. ಓಕೆ, ಆ ಯುದ್ಧ ಏನು ಏನು ಅಂತೇಳಿ ಒಂದ್ ಸ್ವಲ್ಪ ನೋಡ್ಕೊಂಡ್ ಬರ್ರಿ. ಓಕೆ, ಬಕ್ಸಾರ್ ಕದನ ಅಂತ ಹೇಳಿ ಕೇಳಿರ್ತೀರಿ. ಓಕೆ, ಬಕ್ಸಾರ್ ಕದನ ಕಾರಣ ಆಗ್ತದೆ ಇದಕ್ಕೆ. ಬಕ್ಸಾರ್ ಕದನ ಬಕ್ಸಾರ್ ಕದನ ಎಷ್ಟರಲ್ಲಿ ನಡೀತದ ಅಂತಂದ್ರೆ 1764 ಅಕ್ಟೋಬರ್ 23 ವಿತ್ ಡೇಟ್ ಕೇಳ್ಯಾರ, ಕಂಪಲ್ಸರಿ ನೆನಪಿಟ್ಕೋಬೇಕು. ಓಕೆ, ಯಾರ್ಯಾರ ನಡುವೆ ನಡೀತದಪ್ಪ ಅಂತಂತಂದ್ರೆ ಇದು ಯುದ್ಧ ಬ್ರಿಟಿಷರ ವರ್ಸಸ್ ಒಂದು ಇದು ಬಣ ಇರ್ತದ್ರಿ. ಯಾರ್ಯಾರಪ್ಪ ಅಂತಂದ್ರೆ ಮಿರ್ ಕಾಸಿಮ್ ಅಂತ ಇರ್ತಾನ. ಈ ಮಿರ್ ಕಾಸಿಮ್ ಏನದಾನಲ್ರಿ, ಇವ ಬಂಗಾಳದ ನವಾಬ ಆಗಿರ್ತಾನ. ಮತ್ತ ಅದೇ ರೀತಿಯಾಗಿ ಶಾಜಾ ಉದ್ದೌಲ್ ಅಂತ ಇರ್ತಾನ. ಶುಜಾ ಉದ್ದೌಲ್ ಇವ ಯಾರು ಔದನ ನವಾಬರಿ. ಅದೇ ರೀತಿಯಾಗಿ ಶಾ ಆಲಂ ಟು ಅಂತ ಇರ್ತಾನ. ಶಾ ಆಲಂ ಟು. ಓಕೆ, ಇವ ಯಾರು ಮೊಘಲರ ದೊರೆ, ಇವ ಔದ್ ನವಾಬ, ಇವ ಏನದನ ಬಂಗಾಳದ ನವಾಬ. ಇವ್ರು 3 ಮಂದಿ ಸೇರಿ ಬ್ರಿಟಿಷರನ್ನ ಸೋಲಿಸ್ಕ್ಯಾಸ ಹೆಂಗಾದ್ರು ಮಾಡಿ ಅವರು ಏನು ಒಂದಿಷ್ಟು ಪ್ರದೇಶಗಳನ್ನ ಬ್ರಿಟಿಷರು ಆಲ್ರೆಡಿ ವಶಪಡಿಸಿಕೊಂಡಿರ್ತಾರ. ಅವನ್ನ ಹೆಂಗಾರ ಮಾಡಿ ನಾವು ಹೊಳ್ಳಿ ಮರಳಿ ತಗೋಬೇಕು ಅಂತ ಹೇಳಿ ಅವ್ರದ್ದು ಪ್ಲಾನ್ ಮಾಡಿಕೊಂಡು ಒಂದು ಬಣ ಸೇರಿಸಿ ಈ ಬ್ರಿಟಿಷರ ಮೇಲೆ ಯುದ್ಧ ಸಾಧಿಸ್ತಾರ. ಆ ಯುದ್ಧದೊಳಗಡೆ ಏನಾಗತ್ತಪ್ಪ ಅಂತಂದ್ರೆ ಬ್ರಿಟಿಷರೇ ವಿನ್ ಆಗ್ತಾರ. ಬ್ರಿಟಿಷರು ವಿನ್ ಆಗಿ ಕ್ಯಾಸ್ ಏನಾಗತ್ತಪ್ಪ ಅಂತಂತಂದ್ರೆ 1765 ಒಂದು ಅಲಹಾಬಾದ್ ಒಪ್ಪಂದ ಆಗ್ತದ. ಎಷ್ಟರಲ್ಲಿ? 1765 ಅಲಹಾಬಾದ್ ಒಪ್ಪಂದ ಆಗ್ತದ. ಓಕೆ, ಈ ಅಲಹಾಬಾದ್ ಒಪ್ಪಂದದಲ್ಲಿ ಏನಾಗ್ತದಪ್ಪ ಅಂತಂತಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಏನ್ ಮಾಡ್ತಾರ ಅಂತಂತಂದ್ರೆ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ದಿವಾನಿ ಹಕ್ಕುಗಳನ್ನ ಈ ಮಿರ್ ಕಾಸಿಮ್, ಶುಜಾ ಉದ್ದೌಲ್, ಶಾಲೋಮ್ ಇವ್ರೇನು ಅಲ್ಲಿ ಆಡಳಿತ ನಡೆಸ್ತಿರ್ತಾರಲ್ಲ ಅವರು ಬ್ರಿಟಿಷರಿಗೆ ಈ ಹಕ್ಕುಗಳನ್ನ ನೀಡ್ತಾರ ನೋಡ್ರಿ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ 1765. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿಲೆ. ಈ ಕೆಳಗಿನ ಯಾವ ಬ್ರಿಟಿಷ್ ವಿದ್ವಾಂಸರು 1784 ಬಂಗಾಳದ ಏಷ್ಯಾಟಿಕ್ ಸೊಸೈಟಿಯ ಸ್ಥಾಪನೆಗೆ ಕಾರಣರಾಗಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ, ಇದು ಏನಿದೆಯಲ್ಲ ಏಷ್ಯಾಟಿಕ್ ಸೊಸೈಟಿ ಐತಲ್ಲ, ಇದು ಆಕ್ಚುಲಿ ಎಸ್ಟಾಬ್ಲಿಷ್ಡ್ ಆಗಿದ್ದು 1784 ಜನವರಿ 1 ಇದು ಸ್ಥಾಪನೆ ಆಗ್ತದ. ಈ ಸಂಸ್ಥೆಯನ್ನ ಸ್ಥಾಪಿಸಿದವರು ಯಾರಂತ ಕೊಟ್ಟಿದ್ದಾರೆ, ಅದನ್ನೇ ಪ್ರಶ್ನೆ ಕೇಳಿದ್ದಾರೆ. ಈ ಸಂಸ್ಥೆಯನ್ನ ಸ್ಥಾಪಿಸಿದವರು ಯಾರಪ್ಪ ಅಂತಂದ್ರೆ ವಿಲಿಯಂ ಜೋನ್ಸ್ ನೋಡ್ರಿ. ಆಪ್ಷನ್ ಬಿ ಏನಿದೆಯಲ್ಲ ವಿಲಿಯಂ ಜೋನ್ಸ್, ಇವರ ಈ ಸಂಘದ ಸ್ಥಾಪಕರಾಗಿದ್ದಾರೆ. ಓಕೆ, ಈ ಸಂಘದ ಸ್ಥಾಪಕರಲ್ಲದೆ ಫಸ್ಟ್ ಡೈರೆಕ್ಟರ್ ಕೂಡ ಇವರಾಗಿದ್ದಾರೆ ನೋಡ್ರಿ. ಫಸ್ಟ್ ಡೈರೆಕ್ಟರ್. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಈ ಸಂಸ್ಥೆಯ ಯಾವುದು ಏಷ್ಯಾಟಿಕ್ ಸೊಸೈಟಿ, ಬಂಗಾಳದ ಏಷ್ಯಾಟಿಕ್ ಸೊಸೈಟಿ ಏನೈತಲ್ಲ ಇದರದ್ದು ಫಸ್ಟ್ ಮೊದಲ ಪತ್ರಿಕೆ ಯಾವುದು ಅಂತ ಕೂಡ ಪ್ರಶ್ನೆಗಳು ಆಗಿದೆ. ಅದು ಯಾವುದಂದ್ರೆ ಜರ್ನಲ್ ಆಫ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಜರ್ನಲ್ ಆಫ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಇದು ಏನೈತಲ್ಲ ಬಂಗಾಳದ ಏಷ್ಯಾಟಿಕ್ ಸೊಸೈಟಿಯ ಮೊದಲ ಪತ್ರಿಕೆ ನೋಡ್ರಿ. ಓಕೆ, ಇದನ್ನು ಕೂಡ ನೆನಪಿಟ್ಕೋಬೇಕಾಗ್ತದ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡಂಬರಿಲ್ಲೇ. ಮೆಂಟಲ್ ಎಬಿಲಿಟಿ ಐತಿ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ RTS ಆಗ್ತದೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಇದು ಕೂಡ ಮೆಂಟಲ್ ಎಬಿಲಿಟಿ ಐತಿ, ಇದಕ್ಕೂ ಕೂಡ ಸರಿಯಾದ ಉತ್ತರ ಯಾವ್ದಂದ್ರೆ ಆಪ್ಷನ್ ಎ ಆಗ್ತದ ನೋಡ್ರಿ, 54. ಓಕೆ, ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆಯನ್ನ ನೋಡ್ಕೊಂಬರಿಲ್ಲೇ. ಎ ರಕ್ತ ಪ್ರಕಾರದ ಪುರುಷನು AB ರಕ್ತ ಪ್ರಕಾರದ ಮಹಿಳೆಯನ್ನು ಮದುವೆ ಆಗುತ್ತಾನೆ. ಅವರ ಮಕ್ಕಳು ಹೊಂದಬಹುದಾದ ವಿವಿಧ ರಕ್ತ ಪ್ರಕಾರಗಳು ಯಾವುವು ಅಂತ ಹೇಳಿ ಇಲ್ಲಿ ಪ್ರಶ್ನೆಯಾಗಿದೆ. ಸಾರಿ. ಓಕೆ, ಯಾವ ರೀತಿ ಐತಪ್ಪ ಅಂತಂತಂದ್ರೆ ಸ್ವಲ್ಪ ವಿಡಿಯೋಸ್ ಅಲ್ಲಿ ನೋಡ್ಕೋಬಹುದು ನೀವು. ಓಕೆ, ಎ ಮತ್ತು AB ಇದು AB ರಕ್ತದ ಗುಂಪು. ಓಕೆ, ಈ AB ರಕ್ತದ ಗುಂಪು ಏನೈತಲ್ರಿ, A ವಿಧದ್ದಾಗಿದ್ರು ಹೊಂತದ, AB ಆಗಿದ್ರು ಇದು B ವಿಧದ್ದಾಗಿದ್ರು ಹೊಂತದ. ಓಕೆ, ಇಲ್ಲಿ ನೋಡ್ರಿ, ಎ ರಕ್ತ ಪ್ರಕಾರದ ಪುರುಷನು AB ರಕ್ತ ಪ್ರಕಾರದ ಮಹಿಳೆಯನ್ನು ಮದುವೆ ಆಗುತ್ತಾನೆ. ಅವರ ಮಕ್ಕಳು ಹೊಂದಬಹುದಾದ ವಿವಿಧ ರಕ್ತ ಗುಂಪುಗಳು ಯಾವುವು? ಓಕೆ,
ಇದಕ್ಕೆ ಸರಿಯಾದ ಉತ್ತರ ಏನಾಗತ್ತಂತಂದ್ರೆ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಬೋದು. ಓಕೆ, ಸಾರಿ, ಇದಕ್ಕೆ ಇನ್ನೊಂದು ಕೂಡ ಎ ಬಿ ರಕ್ತ ಪ್ರಕಾರದ ಅಂದ್ರೆ ಎ ಬಿ ಕೂಡ ಹೊಂತದ ನೋಡ್ರಿ ಇದು. ಓಕೆ, ಇಲ್ಲಿ ಸರಿಯಾದ ಉತ್ತರ ಯಾವ್ದಂತ ಎಕ್ಸ್ಪೆಕ್ಟ್ ಮಾಡಿರ್ಬೋದು ನೀವು. ಎ ಬಿ ಇದು ಏನೈತಲ್ಲ ಇದು ಸರಿಯಾದ ಉತ್ತರ ಆಗ್ತದೆ ನೋಡ್ರಿ. ಓಕೆ, ಅದೇ ರೀತಿಯಾಗಿ ರಕ್ತದ ಗುಂಪಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೈಲೈಟೆಡ್ ಪ್ರಶ್ನೆಗಳು ಯಾವ್ದಂತಂದ್ರೆ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರ ನಾವು. ಅಂತಂದ್ರೆ ಈ ಸಾರ್ವತ್ರಿಕ ಸ್ವೀಕಾರಿ. ಓಕೆ, ಈ ಸಾರ್ವತ್ರಿಕ ಸ್ವೀಕಾರಿ ಬ್ಲಡ್ ಗ್ರೂಪ್ ಯಾವ್ದಂತಂದ್ರೆ ಎ ಬಿ ಪಾಸಿಟಿವ್ ನೋಡ್ರಿ. ಓಕೆ, ಇದನ್ನೇನೈತಲ್ಲ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಸಾರ್ವತ್ರಿಕ ದಾನಿ ಅಂತ ಯಾವ್ದು ಕರೀತಾರ ಅಂದ್ರೆ ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಅನ್ನ ಕರೀತಾರ ನೋಡ್ರಿ. ಓಕೆ, ಈ ಎ ಬಿ ಪಾಸಿಟಿವ್ ನಮಗ್ ಬ್ಲಡ್ ಗ್ರೂಪ್ ಇತ್ತಂತಿಕೋರಿ ನಮಗೆ ಯಾವ ಬ್ಲಡ್ ಗ್ರೂಪ್ ದವ್ರು ಕೂಡ ನಮಗ ರಕ್ತದಾನ ಮಾಡಿದ್ರೆ ನಾವು ತಗೋಬಹುದು. ಅದೇ ರೀತಿಯಾಗಿ ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಇತ್ತಂತಿಕೋರಿ ನಾವು ಯಾವ ರಕ್ತದ ಗುಂಪು ಇದ್ದವ್ರಿಗೂ ಕೂಡ ನಾವು ರಕ್ತವನ್ನು ದಾನ ಮಾಡಬಹುದು ಅನ್ನಂಗ ದಾನಿ ಸ್ವೀಕಾರಿ. ಇದೇನು ಸಾಕಷ್ಟು ಬಾರಿ ಕೇಳಲಾದ ಪ್ರಶ್ನೆ ಆಗಿದೆ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಒಳಗಡೆ ಹೈಯೆಸ್ಟ್ ಯಾವ ಬ್ಲಡ್ ಗ್ರೂಪಿನ ಜನರಿದ್ದಾರೆ ಅಂತಂದ್ರೆ ಬಿ ಪ್ಲಸ್ ಈ ಗುಂಪಿನವರು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜನರಿದ್ದಾರೆ. ಓಕೆ, ಥ್ಯಾಂಕ್ ಯು. FDA ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಕ್ಲಾಸ್ ಭಾರಿ ಲೆಂತ್ ಇರ್ಬೋದ್ರಿ, ಬಟ್ ಏನ ಫುಲ್ ಇನ್ ಡೆಪ್ತ್ ನಾಲೆಜ್ ಐತಿ. ಓಕೆ, ಆದ್ರಿಂದ ನೀವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ರಿ. ಓಕೆ, ಥ್ಯಾಂಕ್ ಯು.